ಗಾಯ್ಸ್, ಹೇಗಿದ್ದೀರಾ ಎಲ್ಲ? ನಂಗೆ ಗೊತ್ತು ನನ್ನ ವ್ಯೂವರ್ಸ್ ಯಾವಾಗ್ಲೂ ಖುಷಿಯಾಗಿ ಇರ್ತೀರಾ ಅಂತ. ಖುಷಿಯಾಗಿ ಇರ್ಬೇಕು, ಓಕೆನಾ ಗಾಯ್ಸ್? ಪ್ಲೀಸ್ ಸಬ್ಸ್ಕ್ರೈಬ್, ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ. ಆ ಸಬ್ಸ್ಕ್ರೈಬ್ ಬಟನ್ ಒತ್ತಕ್ಕೆ ಒಂದ್ ಕ್ಷಣನೂ ಬೇಡ. ಮತ್ತೆ ಕಂಪ್ಲೀಟ್ ಫ್ರೀ ಇರುತ್ತೆ. ನನ್ಗೆ ತುಂಬಾ ಸಪೋರ್ಟ್ ಮಾಡ್ದಂಗ ಆಗುತ್ತೆ. ಮತ್ತೆ ಇಟ್ ಮೋಟಿವೇಟ್ಸ್ ಮೀ ಎ ಲಾಟ್ ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್. ಮತ್ತೆ ಇವತ್ತಿನ ಟಾಪಿಕ್, ನೀವ್ ಯಾವ ವ್ಯಕ್ತಿ ಬಗ್ಗೆ ಇಷ್ಟೊಂದು ಯೋಚನೆ ಮಾಡ್ಕೊಂಡು ಈ ವಿಡಿಯೋವರೆಗೂ ಬಂದಿದ್ದೀರೋ ಆ ವ್ಯಕ್ತಿ ನಿಮ್ನ ಮಿಸ್ ಮಾಡ್ಕೋತಾರ ಇಲ್ವಾ ಅಂತ. ಓಕೆನಾ? ಆಸ್ ಯೂಶುವಲ್ 2 ಫೈಲ್ ಬರುತ್ತೆ, ಫೈಲ್ 1 ಅಂಡ್ ಫೈಲ್ 2. ಯಾರ್ಯಾರಿಗೆ ಯಾವ ಫೈಲ್ ರೆಸೊನೇಟ್ ಆಗುತ್ತೆ ಅದನ್ನ ನೋಡಿ, ಕಂಪ್ಲೀಟ್ ಆಗಿ ನೋಡಿ ಪೂರ್ತಿಯಾಗಿ. ಯಾವ ಫೈಲ್ ಸೆಲೆಕ್ಟ್ ಮಾಡ್ಕೋತೀರಾ ಅದು, ಯಾಕಂದ್ರೆ ಮೆಸೇಜಸ್ ಮಿಸ್ ಆದ್ರೆ ನಿಮ್ಗೆ ಕನ್ಫ್ಯೂಷನ್. ಎರಡೂ ರೆಸೊನೇಟ್ ಆದ್ರೆ 2 ಫೈಲ್ ನೋಡಿ ಗೈಸ್, ಓಕೆನಾ? ಮತ್ತೆ ಎನರ್ಜಿ ಎಕ್ಸ್ಚೇಂಜ್ಗೆ ಸಬ್ಸ್ಕ್ರೈಬ್ ಆಗಿ, ಪ್ಲೀಸ್ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಓಕೆನಾ? ಫೈಲ್ಸ್ ಬರುತ್ತೆ ನೋಡಿ ಸ್ಕ್ರೀನ್ ಮೇಲೆ. ಓಕೆ, ಯಾರ್ಯಾರು ಫೈಲ್ 1 ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ವೆಲ್ಕಮ್. ಫೈಲ್ 1 ಯೂನಿವರ್ಸ್, ಪ್ಲೀಸ್ ಗೈಡ್ ಮೀ. ಫೈಲ್ 1 ಪರ್ಸನ್ ಫೈಲ್ 1 ವ್ಯೂವರ್ಸ್ನ ಮಿಸ್ ಮಾಡ್ಕೋತಾರ ಅಂತ. ನೀವು ನಿಮ್ಮ ವ್ಯಕ್ತಿನ ನೆನ್ಸ್ಕೊಳ್ಳಿ, ಅವ್ರ ಬಗ್ಗೆ, ಅವ್ರ ಜೊತೆ ಕಳೆದಿರೋಂಥ ಒಳ್ಳೆ ಕ್ಷಣಗಳನ್ನ ನೆನ್ಸ್ಕೊಳ್ಳಿ. ಅವ್ರದ್ದು ಪಿಕ್ಚರ್ ಏನಾದ್ರು ಇದ್ರೆ ಅವ್ರದ್ದು ಫೋಟೋ ನೋಡಿ, ಓಕೆನಾ? ಯೂನಿವರ್ಸ್, ಪ್ಲೀಸ್ ಗೈಡ್ ಮೀ. ಫೈಲ್ 1 ಯಾರ್ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅವ್ರ ಪರ್ಸನ್ ಅವ್ರನ್ನ ಮಿಸ್ ಮಾಡ್ಕೋತಾರ. ಓಕೆ, ಪ್ಲೀಸ್ ಯೂನಿವರ್ಸ್, ಪ್ಲೀಸ್ ಗೈಡ್ ಮೀ. ಯೂನಿವರ್ಸ್, Ace of Swords. Yes card guys, first one. Wow. Hierophant. Okay. 3 of Pentacles. Okay. 7 of Swords. 8 of Swords. ಗೈಸ್, ನಿಮ್ ವ್ಯಕ್ತಿ ಇಲ್ಲ ನೀವು ತುಂಬಾ ಮಾತಾಡ್ತೀರಾ, ಇಲ್ಲ ಅವ್ರು ತುಂಬಾ ಮಾತಾಡ್ತಾರೆ ಗೈಸ್. ತುಂಬಾ ಇಬ್ರಲ್ಲೊಬ್ರು ಟಾಕೆಟಿವ್ ಇದ್ದೀರಾ. ಅವ್ರಿಗೆ ನಿಮ್ ಬಗ್ಗೆ ಕ್ಲಾರಿಟಿ ಸಿಗ್ಬೇಕು. ಅವ್ರು ಮಾತಾಡಿ ನಿಮ್ ಬಗ್ಗೆ ಕ್ಲಾರಿಟಿ ತಗೋಬೇಕಂತ ಅನ್ಕೋತಾ ಇದಾರೆ. ನಿಮ್ ಜೊತೆ ಮಾತಾಡ್ಬೇಕು ಅಂತ ತುಂಬಾ ಅನ್ಕೋತಿದ್ದಾರೆ. ಸೊ ಈಸ್ ಮಿಸ್ಸಿಂಗ್ ಸೋ ಮಚ್. ತುಂಬಾ ಮಿಸ್ ಮಾಡ್ಕೋತಾ ಇದಾರೆ. ನಿಮ್ ಜೊತೆ ಹೊಸದಾಗಿ ಏನಾದ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು, ಅಥವಾ ಫ್ರೆಂಡ್ಶಿಪ್ ಇದ್ರೆ ಅದ್ ಲವ್ಗೆ ಹೋಗ್ಬೇಕು, ಲವ್ ಇದ್ರೆ ಅದ್ ಮ್ಯಾರೇಜ್ಗೆ ಹೋಗ್ಬೇಕು, ಆತರ ಅನ್ಕೋತಾ ಇದಾರೆ. ನ್ಯೂ ವೆಂಚರ್ಸ್ ನಿಮ್ ಜೊತೆ ಸ್ಟಾರ್ಟ್ ಮಾಡ್ಬೇಕಂತ ತುಂಬಾ ಅನ್ಕೋತಾ ಇದಾರೆ ಗೈಸ್. ಹೆರೋಫೆಂಟ್ ಕಾರ್ಡ್ ಬಂದಿದೆ. ಅವ್ರು ಸ್ವಲ್ಪ ಸ್ಪಿರಿಚುವಲ್ ಇದ್ದಾರೆ, ದೇವ್ರನ್ನ ನಂಬೋರು ತುಂಬಾ ಜನ ಇದ್ದಾರೆ, ಮತ್ತೆ ಟ್ರೆಡಿಷನಲ್ ಇದ್ದಾರೆ. ಇಲ್ಲ ನೀವಾಗಿರ್ಬೋದು ಅಥವಾ ಅವರಾಗಿರ್ಬೋದು. ಅರೇಂಜ್ ಮ್ಯಾರೇಜ್ ಆಗ್ಬೇಕು ಅಂತ ಅನ್ಕೋತಾ ಇದ್ದಾರೆ ಅವ್ರು. ಅಂದ್ರೆ ತಂದೆ ತಾಯಿ ಪ್ರಾಬ್ಲಮ್ ಇದ್ರೆ ತಂದೆ ತಾಯಿನ ಒಪ್ಸಿ ಅರೇಂಜ್ ಮ್ಯಾರೇಜ್ ಆಗ್ಬೇಕು ಅಂತ ಅನ್ಕೋತಾ ಇದ್ದಾರೆ. ಅವ್ರು ಎಷ್ಟೇ ಶ್ರೀಮಂತರಾದ್ರು, ಏನೇ ಆಗಿದ್ರು ಅವ್ರಿಗೆ ಅವ್ರ ಫ್ಯಾಮಿಲಿ ಎಲ್ಲ ಇಂಪಾರ್ಟೆಂಟ್, ಮತ್ತೆ ಸೊಸೈಟಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅವ್ರ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡ್ಬೇಕು ಅಂತ ಅನ್ಕೋತಿದ್ದಾರೆ. ಆದ್ರೆ ಸ್ವಲ್ಪ ಟ್ರೆಡಿಷನಲ್ ಇದ್ದಾರೆ. ಅದಕ್ಕೆ ಮೋಸ್ಟ್ಲಿ ನೀವು ಇಲ್ಲಿವರೆಗೆ ಬಂದಿದ್ದೀರಾ. ಅವ್ರು ನಾನು ಮಿಸ್ ಮಾಡ್ಕೋತಿದಾರ ಇಲ್ವೋ ಅಂತ ಡೌಟ್ ಅಲ್ಲಿ. ಬಟ್ ಖಂಡಿತ ಅವ್ರು ನಿಮ್ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಗೈಸ್. ಮಾತಾಡ್ಬೇಕು, ಕ್ಲಾರಿಟಿ ತಗೋಬೇಕು ಸಿಚುವೇಶನ್ ಬಗ್ಗೆ. ಸುಮಾರು ಜನಕ್ಕೆ ಮ್ಯಾರೇಜ್ ಪ್ರಪೋಸಲ್ ಕೊಡ್ಬೇಕು ಅಂತ ಅನ್ಕೋತಾ ಇದ್ದಾರೆ. ಅವ್ರು ಸ್ವಲ್ಪ ಆರ್ಥೋಡಾಕ್ಸ್ ಇದ್ದಾರೆ, ಅದಕ್ಕೆ ನಿಮ್ಗೆ ಕಾಲ್ ಮೆಸೇಜ್ ಎಲ್ಲ ಮಾಡ್ತಿಲ್ಲ ಅನ್ಸುತ್ತೆ. ಅದಕ್ಕೆ ನಿಮ್ಗೆ ಡೌಟ್ ಬಂದ್ಬಿಟ್ಟಿದೆ ಅವ್ರು ನಿಮ್ನ ಮಿಸ್ ಮಾಡ್ಕೋತಾರ ಇಲ್ವಾ ಅಂತ. ಬಟ್ ಖಂಡಿತ ಇಲ್ಲ, ಅವ್ರು ನಿಮ್ ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ. ಕಮಿಟ್ಮೆಂಟ್ ಕೊಡ್ಬೇಕು ಅಂತಾನು ಅನ್ಕೋತಾ ಇದ್ದಾರೆ. ಸೊಸೈಟಿಗೆ ಸ್ವಲ್ಪ ಬೆಲೆ ಕೊಡ್ತಾರೆ, ಫ್ಯಾಮಿಲಿಗೆ ಬೆಲೆ ಕೊಡ್ತಾರೆ, ಮತ್ತೆ ಫ್ರೆಂಡ್ ಸರ್ಕಲ್, ಫ್ಯಾಮಿಲಿಗೆ ತುಂಬಾ ಬೆಲೆ ಕೊಡ್ತಾರೆ ಅವರು. ಅವ್ರ ಜೊತೆ ಎಲ್ಲ ಡಿಸ್ಕಸ್ ಮಾಡ್ತಿದ್ದಾರೆ ನಿಮ್ ಬಗ್ಗೆನೆ. ಏನ್ ಮಾಡ್ಬೋದು, ವಾಟ್ಸ್ ನೆಕ್ಸ್ಟ್ ಅಂತ, ಏನ್ ಡಿಸಿಷನ್ ತಗೋಬಹುದು ಅಂತ ಎಲ್ಲಾರ ಜೊತೆ ಡಿಸ್ಕಸ್ ಮಾಡ್ತಿದ್ದಾರೆ. ತುಂಬಾ ಅಡ್ವೈಸ್ಗಳು ತಗೋತಾ ಇದ್ದಾರೆ ಗೈಸ್ ನಿಮ್ ಬಗ್ಗೆನೆ, ವಾಟ್ ನೆಕ್ಸ್ಟ್ ಅಂತ.
ಸ್ವಲ್ಪ ಟ್ರೆಡಿಷನಲ್ ವ್ಯಕ್ತಿ ಆಗಿರೋದ್ರಿಂದ ಅಪ್ರೋಚ್ ಮಾಡ್ತಾ ಇಲ್ಲ ನಿಮ್ಗೆ. ಅದಕ್ಕೆ ನಿಮ್ಗೆ ಅವ್ರು ನಿಮ್ನ ಮಿಸ್ ಮಾಡ್ಕೋತಾರ ಇಲ್ವಾ ಅಂತ ಕ್ವಶನ್ ಬಂದಿದೆ. ಬಟ್ ಡೆಫಿನೆಟ್ಲಿ ಈಸ್ ಮಿಸ್ಸಿಂಗ್ ಯು. ಬಟ್ ಅವರ ಆಚಾರ ವಿಚಾರ ಅದೆಲ್ಲ ಸೂಟ್ ಆಗ್ಬೇಕಲ್ಲ. ಸೊ ಬೇರೆಯವ್ರ ಜೊತೆ ಡಿಸ್ಕಸ್ ಮಾಡ್ತಿದ್ದಾರೆ, ಇದಾದ್ರೆ ಹೆಂಗೆ, ಹಿಂಗ್ ಮಾಡಿದ್ರೆ ಹೆಂಗೆ ಅಂತ. ಸೊ ಅವ್ರು ಇನ್ನು ನಿಮ್ ಕಾಂಟ್ಯಾಕ್ಟ್ ಬರ್ತಾ ಇಲ್ಲ, ಇನ್ನೂ ಡಿಸ್ಕಷನ್ ಮೋಡಲ್ ಇದ್ದಾರೆ. ಬಟ್ ನಿಮ್ ಜೊತೆ ಮಾತಾಡಿ ಕ್ಲಾರಿಟಿ ತಗೋಬೇಕು ಅಂತ ತುಂಬಾ ಅನ್ಸಿದೆ ಅವ್ರಿಗೆ. ಸ್ವಲ್ಪ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ ಗೈಸ್, ಅದಕ್ಕೆ ಅವರು ನಿಮ್ನ ಇನ್ನ ಅಪ್ರೋಚ್ ಮಾಡಿಲ್ಲ. ಏನ್ದ್ರೂ ಸಿಕ್ಕಾಕೊಂಡಿದ್ದಾರೆ, ಸ್ಟಕ್ ಫೀಲ್ ಆಗ್ತಿದೆ ಅವ್ರಿಗೆ, ಎಮೋಷನಲಿ ತುಂಬಾ ಡ್ರೈನ್ ಆಗಿದ್ದಾರೆ. ಮತ್ತೆ ಅವ್ರ ಲೈಫಲ್ಲಿ ಏನೇ ಇರ್ಲಿ, ಅವ್ರ ಲೈಫಲ್ಲಿ ಎಷ್ಟೇ ಫ್ರೆಂಡ್ಸ್ ಇರ್ಲಿ, ಅವ್ರು ಎಷ್ಟೇ ಅಥಾರಿಟೇಟಿವ್ ಜಾಬ್ ಅಲ್ಲಿ ಇರ್ಲಿ ಅಥವಾ ಸಕ್ಸಸ್ ಇರ್ಲಿ, ಅವ್ರಿಗೆ ಬರ್ಡನ್ ಅನ್ಸ್ತಿದೆ ಈ ಸಿಚುವೇಶನ್, ಪ್ರೆಸೆಂಟ್ ಸಿಚುವೇಶನ್. ಮತ್ತೆ ಸ್ಟಕ್ ಫೀಲ್ ಆಗ್ತಿದೆ. ಅವ್ರಿಗೆ ಯಾವ್ದು ಸತ್ಯ ಯಾವ್ದು ಸುಳ್ಳು ಅನ್ನೋದು ಗೊತ್ತಾಗ್ತಾ ಇಲ್ಲ. ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ, ಕನ್ಫ್ಯೂಸ್ ಸ್ಟೇಟ್ ಆಫ್ ಮೈಂಡ್ ಅಲ್ಲಿ ಇದ್ದಾರೆ, ಎಮೋಷನಲಿ ತುಂಬಾ ಡ್ರೈನ್ ಆಗಿದ್ದಾರೆ. ನಿಮ್ಮನ್ನ ಬಿಟ್ಟು ಹೋಗಿದ್ದಾರೆ ಅವರು, ಮುಂಚೆನೆ ನಿಮ್ಮನ್ನ ಬಿಟ್ಟು ಹೋಗಿದ್ದಾರೆ. ನೀವು ಮೋಸ ಮಾಡೇ ಹೋಗಿದ್ದಾರೆ ಸುಮಾರು ಜನ. ಅವ್ರು ಸ್ವಲ್ಪ ಸೆಲ್ಫಿಶ್ ಇದ್ದಾರೆ, ಅವ್ರ ಬಗ್ಗೆ ಅವ್ರು ಜಾಸ್ತಿ ಯೋಚನೆ ಮಾಡ್ತಾರೆ, ತುಂಬಾ ಯೋಚನೆ ಮಾಡ್ತಾರೆ ಅವ್ರ ಬಗ್ಗೆ. ಅವ್ರ ಲೈಫಲ್ಲಿ ಅದಕ್ಕೆ ಅವರು ಟ್ರೆಡಿಷನ್ಸ್ ಅದಕ್ಕೆಲ್ಲ ತುಂಬಾ ಬೆಲೆ ಕೊಡೋದು. ಅದಕ್ಕೆ ಅವ್ರ ಆಚಾರ ವಿಚಾರ ಅದಕ್ಕೆಲ್ಲ ಅವ್ರಿಗೆ ಸ್ಟಕ್ ಫೀಲ್ ಆಗ್ತಾ ಇದೆ. ಯಾಕೆ ಅಂದ್ರೆ ಅವ್ರು ನಿಮ್ನ ಬಿಟ್ಟು ಹೋಗಿದಾರೆ ಮುಂಚೆ. ಈಗ ನೀವು ಅವ್ರು ಬಂದ್ರು ನಂಬ್ತಿರೋ ನಂಬಲ್ವೋ ಅನ್ನೋದಿದೆ. ಅದಕ್ಕೋಸ್ಕರ ಅವರು ಸುಮ್ನೆ ಡಿಸ್ಕಸ್ ಮಾಡ್ಕೊಂಡು ಏನ್ ಮಾಡ್ಬೋದು, ಆಕ್ಷನ್ ತಗೊಳಕ್ ಇಷ್ಟ ಇದೆ. ಬಟ್ ಡಿಲೇ ಆಗ್ತಿರೋದು ಇದೇ ಕಾರಣಕ್ಕೆ. ಅವ್ರು ನಿಮ್ನ ಬಿಟ್ಟು ಹೋಗಿದ್ದಾರೆ, ನಿಮ್ ನಂಬಿಕೆ ಉಳಿಸ್ಕೊಂಡಿಲ್ಲ. ಅಥವಾ ಅವ್ರಿಗೆ ಬೇರೆಯವ್ರ ಕಡೆಯಿಂದ ಫ್ರಾಡ್ ಆಗಿದೆ, ಫೈನಾನ್ಷಿಯಲಿ ಫ್ರಾಡ್ ಆಗಿದೆ, ಯಾರೋ ಮೋಸ ಮಾಡಿದ್ದಾರೆ ಅವ್ರಿಗೆ. ಯಾರನ್ನೂ ನಂಬಕ್ ಅವ್ರಿಗೂ ಆಗ್ತಾ ಇಲ್ಲ, ಟ್ರಸ್ಟ್ ಮಾಡಕ್ಕೆ. ನೋಡಿ, ಫುಲ್ ಕನ್ಫ್ಯೂಷನ್ ಅವ್ರಿಗೆ, ಏನ್ ಮಾಡ್ಲಿ, ವಾಟ್ಸ್ ನೆಕ್ಸ್ಟ್ ಅಂತ. ಬೌಂಡ್ರೀಸ್ ಹಾಕೊಂಡಿದ್ದಾರೆ. ತುಂಬಾ ಎಮೋಷನ್ಸ್ ಇದೆ ನಿಮ್ ಮೇಲೆ. ನೋಡಿ ಇಲ್ಲಿ ವಾಟರ್, ತುಂಬಾ ಎಮೋಷನ್ಸ್ ಇದೆ. ಆದ್ರೆ ಅವ್ರ ಸುತ್ತ ಬೌಂಡ್ರೀಸ್ ಹಾಕೊಂಡಿದ್ದಾರೆ, ಅದನ್ನ ದಾಟಿ ಅವ್ರು ಬರ್ತಾ ಇಲ್ಲ. ಬಿಕಾಸ್ ಅವ್ರಿಗೆ ಯಾರೋ ಮುಂಚೆ ಮೋಸ ಮಾಡಿದ್ದಾರೆ, ಇಲ್ಲ ಅವರೇ ನಿಮ್ನ ಮೋಸ ಮಾಡಿ ಹೋಗಿದ್ದಾರೆ. ಎರಡರಲ್ಲಿ ಒಂದಾಗಿರ್ಬೋದು. ತುಂಬಾ ಓವರ್ ಥಿಂಕ್ ಮಾಡ್ತಿದ್ದಾರೆ ನಿಮ್ ಬಗ್ಗೆ. ಆದ್ರೆ ಅವ್ರಿಗೇನು ಕ್ಲಾರಿಟಿ ಸಿಗ್ತಿಲ್ಲ. ಅದಕ್ಕೆ ನಾನು ಹೇಳಿದ್ದು ಫಸ್ಟ್ ಕಾರ್ಡ್ ಅಲ್ಲಿ ಅವರು ಮಾತಾಡಿ ಕ್ಲಾರಿಟಿ ತಗೋಬೇಕು ಅಂತ ಅನ್ಕೋತಾ ಇದ್ದಾರೆ ಅಂತ. ಸೊ ನೀವ್ ಅನ್ಕೊಂಡಂಗೆ ಮಿಸ್ ಮಾಡ್ತಾರ ಅಂದ್ರೆ ಖಂಡಿತ ಖಂಡಿತ ಮಿಸ್ ಮಾಡ್ತಾರೆ ಗೈಸ್, ಖಂಡಿತ ಮಿಸ್ ಮಾಡ್ತಾರೆ. ನಿಮ್ ಹತ್ರ ಹೆಂಗ್ ಅಪ್ರೋಚ್ ಮಾಡ್ಬೇಕು ಅಂತ ಆಲ್ರೆಡಿ ಅವ್ರು ಯೋಚನೆ ಮಾಡ್ತಿದ್ದಾರೆ. ಬಟ್ ಅವ್ರು ಇನ್ನ ಕನ್ಫ್ಯೂಷನ್ ಸ್ಟೇಟ್ ಅಲ್ಲಿ ಇದ್ದಾರೆ, ತುಂಬಾ ಸ್ಟಕ್ ಆಗಿದ್ದಾರೆ, ಇನ್ನು ಆಕ್ಷನ್ ತಗೊಂಡಿಲ್ಲ. ತಗೊಳ್ಬೇಕು ಅಂತ ಅನ್ಕೋತಾ ಇದಾರೆ, ಏಸ್ ಆಫ್ ಸ್ವೋರ್ಡ್ಸ್ ತಗೋಬೇಕು ಅಂತ ಅನ್ಕೋತಾ ಇದಾರೆ. ಬಟ್ ಅವ್ರಿಗೆ ಮಾತಾಡಿ ಅವ್ರಿಗೆ ಕ್ಲಾರಿಟಿ ಬೇಕು ಅಂತ ತುಂಬಾ ಅನ್ಕೋತಾ ಇದಾರೆ. ಯಾಕಂದ್ರೆ ಅವ್ರು ಮುಂಚೆ ಡಿಸೆಪ್ಷನ್ ಅನುಭವಿಸಿದ್ದಾರೆ. ಅದು ಬೇರೆಯವ್ರ ಕಡೆಯಿಂದ ಇರ್ಬೋದು, ಅಥವಾ ಇವರೇ ನಿಮಗ್ ಮೋಸ ಮಾಡಿ ಹೋಗಿದ್ರೇನೋ ಮುಂಚೆ. ಸೊ ಹೆಂಗಪ್ಪ ಮತ್ತೆ ಅಪ್ರೋಚ್ ಮಾಡೋದು, ರಿಜೆಕ್ಟ್ ಮಾಡ್ಬಿಟ್ರೆ, ಅಥವಾ ನೀವು ಬೇರೆಯವ್ರ ಜೊತೆ ಕಮಿಟ್ ಆಗಿದ್ರೆ, ಆತರ ಎಲ್ಲ ಅವ್ರಿಗೆ ಯೋಚನೆಗಳು ಬರ್ತಿದೆ. ಅದಕ್ಕೆ ಅವ್ರಿಗೆ ಕ್ಲಾರಿಟಿ ಸಿಗ್ತಾ ಇಲ್ಲ, ಕನ್ಫ್ಯೂಷನ್ ಅಲ್ಲಿ ಇದಾರೆ, ಏನ್ ಮಾಡ್ಲಿ, ಹೆಂಗ್ ಆಕ್ಷನ್ ತಗೊಳ್ಳಿ ಅಂತ. ಮತ್ತೆ ಬೌಂಡ್ರೀಸ್ ಹಾಕೊಂಡಿದ್ದಾರೆ. ಅವ್ರಿಗೆ ಮೆಸೇಜ್ ಮಾಡ್ಬೇಕು, ಕಾಲ್ ಮಾಡ್ಬೇಕು ಅಂತ ಅನ್ಸಿದ್ರು ಮಾಡಲ್ಲ. ನಿಮ್ಮನ್ನ ತುಂಬಾ ಮಿಸ್ ಮಾಡ್ತಿದ್ದಾರೆ, ಮಾಡಲ್ಲ. ಆದ್ರೆ ಏನು ಆಕ್ಷನ್ಸ್ ತಗೊಳಲ್ಲ. ಎಲ್ಲ ಮನ್ಸಲ್ಲಿ ನಡೀತಾ ಇದೆ, ಈ ತರ ಮಾಡ್ಬೇಕು, ಈ ತರ ಆಕ್ಷನ್ ತಗೋಬೇಕು ಅಂತ. ಬಟ್ ಏನು ಮಾಡಲ್ಲ. ಯಾಕಂದ್ರೆ ಅವ್ರನ್ನ ಅವ್ರ ಬೌಂಡ್ರಿ ಹಾಕೊಂಡು ಟೈ ಮಾಡ್ಕೊಬಿಟ್ಟಿದ್ದಾರೆ. ಓಕೆನಾ? ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ ಯೂನಿವರ್ಸ್. ಯೂನಿವರ್ಸ್ ಫೈಲ್ 1 ಅವ್ರಿಗೆ ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ ಪ್ಲೀಸ್ ಯೂನಿವರ್ಸ್. ದಿ ವರ್ಲ್ಡ್ ಕಾರ್ಡ್. ಹೇರೋಫೆಂಟ್ ಮತ್ತೆ ಬಂತು ನೋಡಿ. ಹೇರೋಫೆಂಟ್ಗೆ ಪಕ್ಕಾ ಕ್ಲಾರಿಟಿ ಸಿಕ್ತಾ? ಹೇರೋಫೆಂಟೇ ಬಂದಿದೆ ಮತ್ತೆ ಕ್ಲಾರಿಟಿ. ತುಂಬಾ ಟ್ರೆಡಿಷನಲ್ ಪರ್ಸನ್ ಗೈಸ್. 8 ಆಫ್ ಕಪ್ಸ್ ನೋಡಿ, ನಿಮ್ನ ಬಿಟ್ಟು ಹೋಗಿದ್ದಾರೆ, ಅವರು ಮೋಸ ಮಾಡಿ ಹೋಗಿದ್ದಾರೆ. ನೋಡಿ ಅದೇ ಬಂತು, 8 ಆಫ್ ಕಪ್ಸ್ ಬಂತು. ಬಟ್ ಅದೇ ಮೀನಿಂಗ್.
ಓಕೆ, ದಿ ಎಂಪರರ್ ಕಾರ್ಡ್ ತುಂಬಾ ಡಾಮಿನೇಟ್ ನೇಚರ್ ಇದೆ. ಏಸ್ ಆಫ್ ಕಪ್ಸ್, ಫ್ರೆಶ್ ಸ್ಟಾರ್ಟ್, ಮತ್ತೆ ಫ್ರೆಶ್ ಸ್ಟಾರ್ಟ್ ಬಂದಿದೆ. ಗೈಸ್ ನೋಡಿ, ಅವ್ರು ಏನಕ್ಕೆ ನಿಮ್ಮ ಆಕ್ಷನ್ ತಗೋಬೇಕು, ನಿಮ್ ಜೊತೆ ಮಾತಾಡ್ಬೇಕು ಅಂದ್ರೆ, ನೀವ್ ಅವ್ರಿಗೆ ಪ್ರಪಂಚದ ತರ ಕಾಣಿಸ್ತಿದ್ದೀರಾ, ನೀವ್ ಅವ್ರಿಗೆ ವರ್ಲ್ಡ್, ನೀವ್ ಅವ್ರ ಮಗುಗೆ ತಾಯಿ ಆಗ್ಬೇಕು ಅಂತಂದ್ರೆ ತುಂಬಾ, ಅಥವಾ ಮೇಲ್ ಇದ್ರೆ ಫೀಮೇಲ್ ಅದ್ ನೀವ್ ಅನ್ಕೊಳ್ಳಿ, ಆ ನಿಮ್ಮ ಮಗುಗೆ ಪೇರೆಂಟ್ ಆಗ್ಬೇಕು ಅಂತ ಅವ್ರು ತುಂಬಾ ಅನ್ಕೋತಾ ಇದಾರೆ. ಸೊ ಮ್ಯಾರೇಜ್ ಪ್ರಪೋಸಲ್ ಕೊಡ್ಬೇಕು ಅಂತ, ಅದಕ್ಕೆ ಆಕ್ಷನ್ ತಗೋಬೇಕು. ನೀವ್ ಒಂಥರ ಅವ್ರಿಗೆ ಚಂದ್ರನ್ ತರ, ನೀವು ತುಂಬಾ ಸುಂದರವಾಗಿದ್ದೀರಾ ಗೈಸ್, ನಿಮ್ಮ ಬ್ಯೂಟಿಗೂ ಅವ್ರು ಫಿದಾ ಆಗಿದ್ದಾರೆ. ಸೊ ಅವ್ರು ಆಕ್ಷನ್ ತಗೊಳ್ಳೇಬೇಕು ಅಂತ ಅನ್ಕೋತಿದ್ದಾರೆ. ನಿಮ್ಗೊಂಥರ ಮದರ್ಲಿ ನೇಚರ್ ಇದೆ, ಕೇರಿಂಗ್ ನೇಚರ್ ಇದೆ, ಆ ನೇಚರ್ ಅವ್ರಿಗೆ ತುಂಬಾ ಇಷ್ಟ. ನೀವು ಕೇರ್ ಮಾಡೋ ರೀತಿ, ನೀವು ನಡ್ಕೊಳ್ಳೋ ರೀತಿ ಎಲ್ಲಾರ ಜೊತೆ ಒಂಥರ ಡೌನ್ ಟು ಅರ್ತ್ ಇದೀರಲ್ಲ, ಅದು ಅವ್ರಿಗೆ ತುಂಬಾ ಇಷ್ಟ. ನೀವು ನನ್ ವೀವರ್ಸ್ ಮೇಲ್ ಆಗಿರ್ಬೋದು ಅಥವಾ ಫಿಮೇಲ್ ಆಗಿರ್ಬೋದು, ನಿಮ್ಮ ಮನ್ಸು ತುಂಬಾ ಸಾಫ್ಟ್, ತುಂಬಾ ಕೇರ್ ಮಾಡ್ತೀರಾ ನಿಮ್ ಜೊತೆಲಿರೋರ್ನ, ಅದ ಆ ನೇಚರ್ ಅವ್ರಿಗೆ ತುಂಬಾ ಇಷ್ಟ ಆಗಿದೆ. ಸೊ ಕಮಿಟ್ಮೆಂಟ್ಗೆನೆ ಆಕ್ಷನ್ ತಗೋಬೇಕು. ನಾನು ಆಗ್ಲೇ ಏನ್ ಹೇಳ್ದೆ, ಕಮಿಟ್ಮೆಂಟ್ ಕೊಡ್ಬೇಕು ಅಂತಾನೆ, ಕ್ಲಾರಿಟಿ ಸಿಗ್ಬೇಕು ಅಂತಾನೆ ಅವ್ರ ಆಕ್ಷನ್, ನಿಮ್ಮನ್ನ ಅವ್ರು ಕಳ್ಕೊಳಕ್ ಇಷ್ಟ ಇಲ್ಲ, ಅದಕ್ಕೆ ಆಕ್ಷನ್ ತಗೋಬೇಕು ಅಂತ ರೆಡಿ ಆಗ್ತಾ ಇದಾರೆ. ಓಕೆನಾ, ನೀವು ತುಂಬಾ ಚೆನ್ನಾಗಿರ್ಬೋದು. ಅವ್ರ ಚಂದ್ರನ್ ನೋಡ್ದಾಗೆಲ್ಲ ನಿಮ್ಮನ್ನ ನೆನ್ಸ್ಕೋಬಹುದು ಗೈಸ್, ಸುಮಾರು ಜನನ. ನೀವ್ ಅಷ್ಟ್ ಚೆನ್ನಾಗಿದ್ದೀರಾ, ನೋಡಕ್ ತುಂಬಾ ಬ್ಯೂಟಿಫುಲ್ ಆಗಿದ್ದೀರಾ ಅನ್ಸುತ್ತೆ. ನೀವು ಸ್ಟೈಲ್ ಅಪ್ ಮಾಡೋದು ಅದೆಲ್ಲ ಅವ್ರಿಗೆ ತುಂಬಾ ಇಷ್ಟ. ಓವರ್ ಆಲ್ ನೀವು ತುಂಬಾ ಅವ್ರಿಗೆ ಬ್ಯೂಟಿಫುಲ್ ಆಗಿ ಕಾಣಿಸ್ತೀರಾ ಗೈಸ್. ಓಕೆನಾ, ಹೇರೋಫಿನ್ ಕಾರ್ಡ್ ಎರಡ್ ಕಡೆ ನಂಗೆ ಯೂನಿವರ್ಸ್ ಹೇಳ್ತಿದೆ, ಇದು ರಿಪೀಟ್ ಆಗಿ ಬಂದಿದೆ ಅಂದ್ರೆ ಮೇಜರ್ ಅವ್ರಿಗೆ ಪ್ರಾಬ್ಲಮ್ ಇರೋದೆ ಸೊಸೈಟಿ. ನೀವು ರಿಜೆಕ್ಟ್ ಮಾಡ್ತೀರಾ ಅನ್ನೋದು ಅಲ್ಲ, ಸೊಸೈಟಿ ತುಂಬಾ ಅವರು ಸೊಸೈಟಿಗೆ ಬೆಲೆ ಕೊಡ್ತಾರೆ ಗೈಸ್, ತುಂಬಾ ಡಬಲ್ ರೆಪ್ಯುಟೇಷನ್ ಕಾರ್ಡ್ಸ್. ಅವರು ತುಂಬಾ ಟ್ರೆಡಿಷನ್ಸ್ನೆಲ್ಲ ನಂಬ್ತಾರೆ. ಸಡನ್ ಆಗಿ ಯಾವ್ದೇ ರಿಲೇಶನ್ಶಿಪ್ ಅಲ್ಲಿ ಸುಮ್ಮನೆ ಪ್ರಾಕ್ಟಿಕಲ್ ಆಗಿ ಇರಲ್ಲ, ಅವ್ರು ಟ್ರೆಡಿಷನಲ್ ಆಗಿ ಮೂವ್ ಆಗ್ಬೇಕು. ಲೈಫ್ ಸ್ಟೈಲ್ ಎಲ್ಲ ಅವ್ರಿಗೆ ಸ್ವಲ್ಪ ಟ್ರೆಡಿಷನಲ್ಲೇ ಅನ್ಸುತ್ತೆ. ಮತ್ತೆ ಅವರು ತುಂಬಾ ಕನ್ಸರ್ವೇಟಿವ್ ಇರ್ತಾರೆ, ಅಂದ್ರೆ ಬೇಗ ಅಪ್ರೋಚ್ ಮಾಡಲ್ಲ ಏನೇ ವಿಷಯಗಳಿದ್ರು, ಅದಕ್ಕೆ ಅವ್ರೇನು ಮೆಸೇಜ್ ಕಾಲ್ ಏನು ಮಾಡ್ತಿಲ್ಲ ಅನ್ಸುತ್ತೆ. ತುಂಬಾ ಮಾತಾಡಲ್ಲ. ನಾನು ಅವಾಗ್ಲೇ ಹೇಳ್ದೆ, ನೀವು ಅಥವಾ ಅವರು ಅಂತ, ನೀವು ಜಾಸ್ತಿ ಮಾತಾಡ್ತೀರಾ, ಅವ್ರು ಮಾತಾಡಲ್ಲ. ತುಂಬಾ ಕನ್ಸರ್ವೇಟಿವ್ ಇದಾರೆ ನಿಮ್ ಪರ್ಸನ್. ಅವ್ರ ಮದ್ವೆ ಆದ್ರೆ ಅರೇಂಜ್ ಮ್ಯಾರೇಜೇ ಆಗೋದು, ಎಲ್ಲಾರ್ನು ಒಪ್ಸೇ ಆಗೋದವ್ರು, ಸೊಸೈಟಿ ಮುಂದೆ ಫುಲ್ ರೆಸ್ಪೆಕ್ಟ್ ಕೊಟ್ಟು, ಇಲ್ಲ ಅಂದ್ರೆ ಬೇಡವೇ ಬೇಡ ಅನ್ನೋ ತರ ವ್ಯಕ್ತಿ. ಮತ್ತೆ ತುಂಬಾ ಶಿಸ್ತಿರೋರು ಅನ್ಸುತ್ತೆ, ಹಿಂಗೆ ಇರ್ಬೇಕು ಹಂಗೆ ಇರ್ಬೇಕು, ಸ್ವಲ್ಪ ಟ್ರೆಡಿಷನಲ್ ವೇ ಆಫ್ ಥಿಂಕಿಂಗು. ಅವ್ರು ಯಾವ್ದೇ ಕಮ್ಯುನಿಟಿಗೆ ರಿಲೇಟ್ ಆಗ್ಬೋದು, ಯಾವ್ದೇ ರಿಲಿಜಿಯನ್ಗೆ ರಿಲೇಟ್ ಆಗ್ಬೋದು, ತುಂಬಾ ಕಮ್ಯುನಿಟಿನ ನಂಬ್ತಾರೆ ಅವರು. ಅವ್ರ ಕಮ್ಯುನಿಟಿ ಬಗ್ಗೆ ತುಂಬಾ ರೆಸ್ಪೆಕ್ಟ್ ಇದೆ ಅವ್ರಿಗೆ, ತುಂಬಾ ರೆಸ್ಪೆಕ್ಟ್ ಇದೆ, ಅದನ್ನ ಫಾಲೋ ಮಾಡ್ಲೇಬೇಕು ಅವರು, ಆ ತರ ವ್ಯಕ್ತಿ. ಅವ್ರೊಬ್ರೆ ಎಲ್ಲ, ನೀವು ಅದನ್ನ ಫಾಲೋ ಮಾಡ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ತುಂಬಾ ಅವರು ಒಟ್ನಲ್ಲಿ ಅವ್ರದ್ದು ಅಪ್ರೋಚು ಒಂಥರ ಏನು ಪ್ರಾಕ್ಟಿಕಲ್ ಆಗಿ ತಗೊಳಲ್ಲ ಅವರು. ಪ್ರಾಕ್ಟಿಕಲ್ ಆಗಿ ನಿಮ್ನ ಅಪ್ರೋಚ್ ಮಾಡ್ಬೇಕು, ಅವ್ರ ಮನ್ಸಲ್ಲಿ ಏನೇ ನಡೀತಿದ್ರು, ಇಷ್ಟು ಒಳ್ಳೆ ಭಾವನೆ ಇದ್ರು ಯಾಕೆ ತಗೋತಿಲ್ಲ ಅಂದ್ರೆ, ಬಿಕಾಸ್ ಆಫ್ ಸೊಸೈಟಿ ಫಿಯರ್. ಅವ್ರಿಗೆ ಏನೋ ಭಯ ಇದೆ ಸೊಸೈಟಿ ಬಗ್ಗೆ, ಸೊಸೈಟಿ ಒಪ್ಕೊಂಡ್ರೆ ಮಾತ್ರ ಅಪ್ರೋಚ್ ಮಾಡ್ಬೇಕು, ಆತರ ಎಲ್ಲ ಇದೆ ಅವ್ರಿಗೆ ಮನ್ಸಲ್ಲಿ. ಅವ್ರ ಥಿಂಕಿಂಗ್ ಹಂಗಿದೆ ಗೈಸ್ ಸ್ವಲ್ಪ. ಅವ್ರ ಮೇಲೆ ನಿಮ್ಗೆ ಮಾಡ್ರನ್ ಆಗಿ ಕಾಣ್ಬೋದು, ಮಾಡ್ರನ್ ಥಿಂಕಿಂಗ್ ಅನ್ಸ್ಬೋದು, ಆದ್ರೆ ಖಂಡಿತ ಅವ್ರ ಒಳಗಡೆ ತುಂಬಾ ಅವ್ರು ಟ್ರೆಡಿಷನಲ್ ಆಗಿ ಯೋಚನೆ ಮಾಡ್ತಾರೆ. ತುಂಬಾ ಡಬಲ್ ಕನ್ಫರ್ಮೇಶನ್ ಹೆರೋಫೆಂಟ್ ಕಾರ್ಡ್. ಅವರು ಬೇರೆಯವ್ರ ಜೊತೆ ಎಷ್ಟೇ ಮಾತಾಡ್ತಾರೆ, ಏನೇ ಜಾಲಿಯಸ್ ಆಗಿದ್ರು, ಅವ್ರು ತುಂಬಾ ಈಗೋಯಿಸ್ಟಿಕ್ ಪರ್ಸನ್ ಗೈಸ್, ಅದಕ್ಕೆ ಅವ್ರು ಅಪ್ರೋಚ್ ಮಾಡ್ತಿಲ್ಲ. ನೀವೇ ಮಾಡ್ಲಿ, ನೀವೇ ಅಪ್ರೋಚ್ ಮಾಡ್ಲಿ ಅನ್ನೋದು ತುಂಬಾ ಇದೆ.
ತುಂಬಾ ಇನಿಸಿಯೇಷನ್ ತಗೊಳಲ್ಲ ಅವ್ರೇನೆ ಗೈಸ್, ತಗೊಳಲ್ಲ. ಇಷ್ಟೊಳ್ಳೆ ಫೀಲಿಂಗ್ಸ್ ಇದ್ರು ತಗೋಬೇಕು ಅನ್ಕೊಂಡ್ರು ಅವ್ರು ತಗೊಳಲ್ಲ ಇನಿಸಿಯೇಷನ್. ಅದಕ್ಕೆ ನಿಮ್ಗೆ ಡೌಟ್ ಆಗಿರೋದು ಅವ್ರು ನಿಮ್ನ ಮಿಸ್ ಮಾಡ್ಕೋತಾರ ಇಲ್ವೋ ಅಂತ. ತೋರಿಸ್ಕೊಳ್ಳೋದು ಹೆಂಗೆ ಗೊತ್ತಾ, ಅವ್ರು ಎಷ್ಟೇ ಜೊತೆ ನಿಮ್ ಬಗ್ಗೆ ಬೇರೆಯವ್ರ ಜೊತೆ ಏನೇ ವಿಚಾರಣೆ ಮಾಡ್ತಿರ್ಲಿ, ತೋರ್ಸ್ಕೊಳ್ಳೋದ್ ಹೆಂಗ್ ಗೊತ್ತಾ, ನನ್ಗೆ ಅವ್ರ ಬಗ್ಗೆ ಏನು ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ, ನಾನಿರೋದೆ ಹಿಂಗೆ, ಯಾರ್ ಏನ್ ಬೇಕಾದ್ರೂ ಅನ್ಕೊಳ್ಳಿ ಅಂತ ಮೇಲ್ ತೋರ್ಸ್ಕೊಳ್ಳೋದು. ಆದ್ರೆ ಅವ್ರು ಇರೋದ್ ಹಿಂಗೆ, ಎಲ್ಲರ ಹತ್ರ ಕೇಳ್ಕೊಳ್ಳೋದು, ಆಮೇಲೆ ಗೊತ್ತಿಲ್ದಂಗೆ ಮತ್ತೆ ನಿಮ್ದೇನಾದ್ರೂ ಅಕೌಂಟ್ ಇದ್ರೆ ಅದನ್ನ ನೋಡೋದು, ಕದ್ದು ಮುಚ್ಚಿ ನೋಡೋದು, ಅಥವಾ ಬೇರೆಯವ್ರ ಅಕೌಂಟ್ ಇದ್ದ ನಿಮ್ಮ ಅಕೌಂಟ್ ಚೆಕ್ ಮಾಡೋದು, ಆ ತರ ಮಾಡ್ತಿರ್ತಾರೆ. ಬಟ್ ಅವ್ರು ತೋರಿಸ್ಕೊಳ್ಳೋದು ನಾನ್ ಆತರ ಇಲ್ಲ, ನೀವ್ ಇದ್ರೆಷ್ಟು ನೀವು ಹೋದ್ರೆಷ್ಟು ಅನ್ನೋ ತರ ಪೋರ್ಟ್ರೇ ಮಾಡ್ತಿದಾರೆ. ನೋಡಿ ಹೆಂಗ್ ಪೋರ್ಟ್ರೇ ಮಾಡ್ತಿದ್ದಾರೆ. ಆದ್ರೆ ರಿಯಲ್ ಅವ್ರು ಹಿಂಗಿರೋದು. ನಿಮ್ ಬಗ್ಗೆ ತುಂಬಾ ಯೋಚನೆಗಳು ನಡೀತಿದೆ ಅವ್ರಿಗೆ, ತುಂಬಾ ಜನ ಜೊತೆ ಡಿಸ್ಕಸ್ ಮಾಡ್ತಿದ್ದಾರೆ. ಆದ್ರೆ ಪೋರ್ಟ್ರೇ ಮಾಡ್ತಿರೋದು ನೀವಿದ್ರು ಅವ್ರ ಲೈಫಲ್ಲಿ ಒಂದೇ, ನೀವ್ ಇಲ್ದೇ ಇದ್ರು ಅವ್ರ ಲೈಫ್ ಒಂದೇ ಅನ್ನೋ ತರ ಪೋರ್ಟ್ರೇ ಮಾಡ್ತಿದ್ದಾರೆ. ಈಗೋಯಿಸ್ಟಿಕ್ ಪರ್ಸನ್ ಜಾಸ್ತಿ, ಮತ್ತೆ ಓಪನ್ ಅಪ್ ಆಗಲ್ಲ, ಮಾತಾಡಲ್ಲ ನಿಮ್ ಜೊತೆ, ಏನೋ ಅವ್ರ ಫೀಲಿಂಗ್ಸ್ ಹೇಳ್ಕೊಳ್ಳೋದು ಇಲ್ಲ. ನೀವೇ ಬರ್ಲಿ ಆದ್ರೆ ಇಂಡೈರೆಕ್ಟ್ ಆಗಿ ಇನ್ಫಾರ್ಮೇಶನ್ ತಗೊಳ್ಳೋದು. ತುಂಬಾ ಒಳ್ಳೆ ಪೊಸಿಷನ್ ಅಲ್ಲಿ ಇರ್ಬೋದು ಸುಮಾರು ಜನ, ಜಾಬ್ ಅದೆಲ್ಲ. ಸೊ ಅವರು ಈಗೋಯಿಸ್ಟಿಕ್ ಪರ್ಸನ್ ಇದ್ದಾರೆ ಗೈಸ್, ತುಂಬಾ ಈಗೋ. ನಾನ್ ಮಾಡಿದ್ದೆ ಕರೆಕ್ಟು, ನನ್ ಡಿಸಿಷನ್ನೇ ಕರೆಕ್ಟು ಅನ್ನೋದು ತುಂಬಾ ಭಾವನೆ ಇದೆ. ಸೊ ಅವ್ರು ನಿಮ್ ಹತ್ರ ಅಪ್ರೋಚ್ ಮಾಡಕ್ ಬರ್ತಾ ಇಲ್ಲ ಅಷ್ಟೆ. ನೋಡಿ ನಾನು ಏನ್ ಹೇಳ್ದೆ, 7 ಆಫ್ ಸ್ವೋರ್ಡ್ಸ್, ಅವ್ರನ್ನ ಯಾರೋ ಬಿಟ್ಟು ಹೋಗಿದ್ದಾರೆ, ಓಕೆನಾ? ಇಲ್ಲ, ಅವ್ರು ನಿಮ್ಮನ್ ಬಿಟ್ಟು ಹೋಗಿದ್ದಾರೆ. ಆ ಬರ್ಡನ್ ಅವ್ರನ್ನ ಕಾಡ್ತಿದೆ, ಆದ್ರೆ ಅವ್ರು ಶೋ ಮಾಡಲ್ಲ. ನೋಡಿ ಅವ್ರು ಶೋ ಮಾಡಲ್ಲ. ಇದು ಹೋಗಿರೋದ್ರದ್ದು ಬರ್ಡನ್ ಅವ್ರಿಗೆ ಕಾಣಿಸ್ತಾ ಇದೆ, ಆದ್ರೆ ಶೋ ಮಾಡಲ್ಲ. ಅವ್ರಿಗೆ ಬೇಜಾರು ಇದೆ, ಶೋ ಮಾಡಲ್ಲ. ಫೈರ್ ಎನರ್ಜಿ ಇದೆ, ಬಟ್ ಶೋ ಮಾಡಲ್ಲ. ನಿಮ್ ಕಡೆ ಬರ್ಬೇಕು, ಮೋಸ ಮಾಡಿ ಏನ್ ಹೋಗಿದ್ರು ಅದನ್ನೆಲ್ಲ ಬಿಟ್ಟು ನಿಮ್ ಕಡೆ ಬರ್ಬೇಕು. ನೀವ್ ಅವ್ರಿಗೆ ಸೂರ್ಯನ್ ತರ ನಿಮ್ ಕಡೆ ಬರ್ಬೇಕು ಅಂತ ಅನ್ಕೋತಿದಾರೆ. ಬಟ್ ಅವ್ರ ಈಗೋ ಅವ್ರನ್ನ ತಡಿತಾ ಇದೆ, ಬರಕ್ ಬಿಡ್ತಾ ಇಲ್ಲ. ಮತ್ತೆ ಸಮಾಜ, ಸೊಸೈಟಿ ಫಿಯರು, ಈಗೋಯಿಸ್ಟಿಕ್ ಪರ್ಸನ್, ಓಪನ್ ಅಪ್ ಆಗಲ್ಲ, ಕಡಿಮೆ ಮಾತಾಡ್ತಾರೆ. ಸೊ ನೀವು ಡೌಟ್ ಪಡೋದ್ರಲ್ಲಿ ಏನೂ ಸಂಶಯ ಇಲ್ಲ ಬಿಡಿ, ಅವ್ರು ನಿಮ್ನ ಮಿಸ್ ಮಾಡ್ಕೋತಿದಾರೋ ಇಲ್ವೋ ಅಂತ. ಯಾಕಂದ್ರೆ ಅವ್ರು ಪೋರ್ಟ್ರೇ ಮಾಡ್ತಿರೋದು ಹೀಗೆ, ಬಟ್ ಅಲ್ಲಿ ಆಗ್ತಿರೋ ಸಿಚುವೇಶನ್ ಹಿಂಗೆ. ಅವ್ರು ಮೋಸ ಮಾಡಿ ಹೋಗಿದಾರೋ ಇಲ್ಲ ಅವ್ರಿಗೆ ಯಾರ ಕಡೆಯಿಂದನೋ ಮೋಸ ಆಗಿದೆಯೋ ಗೊತ್ತಿಲ್ಲ. ಬಟ್ ನೀವು ಅವ್ರ ಸೂರ್ಯ ಇದ್ದಂಗೆ, ನಿಮ್ ಹತ್ರ ಬರ್ಬೇಕು ಅಂತ ಹೆಜ್ಜೆ ಹಾಕ್ತಾ ಇದಾರೆ. ಫೈರ್ ಎನರ್ಜಿ ಇದೆ. ಅವ್ರು ನಿಮ್ನ ಬಿಟ್ಟು ಹೋಗಿದ್ರಲ್ಲ, ಮತ್ತೆ ವಾಪಸ್ ಬರ್ತಾ ಇದಾರೆ. ನೋಡಿ ನಿಮ್ ಕಡೆ ತಿರ್ಗಿದ್ದಾರೆ, ಹೊರಟಿದ್ದಾರೆ. ನೀವು ಸೂರ್ಯ ಇದ್ದಂಗೆ. ಫೈರ್ ಎನರ್ಜಿ ಇದೆ ಗೈಸ್ ನಿಮ್ ಮೇಲೆ, ಪ್ಯಾಷನೇಟ್ ಎನರ್ಜಿ ಇದೆ. ಹೊರಟಿದ್ದಾರೆ, ಬಟ್ ಅವ್ರ ಈಗೋ ತುಂಬಾ ತಡಿತಾ ಇದೆ ಅವ್ರನ್ನ. ನೋಡಿ ಏನ್ ಸ್ಟಕ್ ಫೀಲ್ ಆಗಿದ್ರು ಅದ್ರಿಂದ ಆಚೆ ಬಂದು, ಅವ್ರಿಗೇನು ಕನ್ಫ್ಯೂಷನ್ ಇತ್ತಲ್ಲ ಅದ್ರಿಂದೆಲ್ಲ ಆಚೆ ಬಂದು ಹೊಸ ಹೊಸ ಸ್ಟಾರ್ಟ್ ಮಾಡ್ಬೇಕು ನಿಮ್ ಜೊತೆ ಅಂತ ಅನ್ಕೋತಿದ್ದಾರೆ. ಅವ್ರಿಗೆ ನಿಮ್ ಮೇಲೆ ತುಂಬಾ ಪ್ರೀತಿ ಇದೆ ಗೈಸ್, ತುಂಬಾ ಪ್ರೀತಿ ಇದೆ. ಅವ್ರ ಹಾರ್ಟ್ ಚಕ್ರ ನಿಮ್ಮಿಂದ ಓಪನ್ ಆಗಿದೆ, ಯಾರಿಂದನೂ ಓಪನ್ ಆಗಿರ್ಲಿಲ್ಲ, ನಿಮ್ಮಿಂದ ಓಪನ್ ಆಗಿದೆ. ಅವ್ರಿಗೀಗ ಅರ್ಥ ಆಗ್ತಿದೆ ನಿಮ್ ಹತ್ರ ಬರ್ಬೇಕು ಅಂತ. ಈ ಸಿಚುವೇಶನ್ ಅಲ್ಲಿ ಏನಿದ್ರು ಈ ತರ ಆಗ್ತಿದ್ದಾರೆ. ಸೊ ಡೆಫಿನೆಟ್ ಆಗಿ ಇವೆರಡು ಕಾರ್ಡ್ ನೋಡಿದ್ರೆ ಖಂಡಿತ ಎಫರ್ಟ್ ಆಗ್ತಾರೆ ಗೈಸ್. ವೆಯ್ಟ್ ಮಾಡಿ, ಇಷ್ಟ ದಿನನೇ ವೆಯ್ಟ್ ಮಾಡಿದಿರಂತೆ. ಆಕ್ಷನ್ ಫಸ್ಟ್ ಅವ್ರಿಗೆ ಏನಿದೆ, ನೀವ್ ಆಕ್ಷನ್ ತಗೊಳ್ಳಿ ಅಂತಿದೆ. ಬಟ್ ನೀವು ಅವ್ರಿಗೆ ಸೂರ್ಯನ್ ತರ. ಸೊ ನಿಮ್ ಕಡೆ ಬರ್ಬೇಕು, ಈ ಸಿಚುವೇಶನ್ ಇಂದ ಆಚೆ ಬಂದು ನಿಮ್ಗೆ ನಿಮ್ ಜೊತೆ ಒಂದ್ ಒಳ್ಳೆ ರಿಲೇಶನ್ಶಿಪ್ ಬೇಕು ಅವ್ರಿಗೆ. ಯಾಕಂದ್ರೆ ನಿಮ್ ಕಂಡ್ರೆ ತುಂಬಾ ಪ್ರೀತಿ ಇದೆ ಅವ್ರಿಗೆ, ನಿಮ್ಮನ್ನ ಈ ತರ ನೋಡ್ತಾರೆ. ಅವ್ರಿಗೆ ನಿಮ್ ಕಳ್ಕೊಳಕ್ ಇಷ್ಟ ಇಲ್ಲ. ಏಸ್ ಆಫ್ ಸೋರ್ಟ್ಸ್ ಬಂದಿದೆ, ಏಸ್ ಆಫ್ ಕಪ್ಸ್ ಬಂದಿದೆ. ಅವ್ರಿಗೆ ನ್ಯೂ ಬಿಗಿನಿಂಗ್ ಬೇಕು. ಹಿಂದೆ ಏನೇನಾಯ್ತು ಅದೆಲ್ಲ ಮೀರಿ ನ್ಯೂ ಬಿಗಿನಿಂಗ್ ಬೇಕು.
ಎಕ್ಸ್ಪೆಕ್ಟೇಷನ್ ಇದೆ ನೀವೇ ಬರ್ಲಿ ಅಂತ ತುಂಬಾ. ಅವರು ನಿಮ್ ಕಡೆ ತಿರ್ಕೊಂಡ್ ನಿಂತಿದ್ದಾರೆ, ಬರಕ್ಕೆ ರೆಡಿ ಆಗಿದ್ದಾರೆ, ಬರ್ಲೇಬೇಕು, ಹೊಸ ಸ್ಟಾರ್ಟ್ ಮಾಡ್ಬೇಕು ಅಂತ ಸ್ಟಾರ್ಟ್ ಮಾಡ್ತಾರೆ. ಸ್ವಲ್ಪ ವೆಯ್ಟ್ ಮಾಡಿ, ಖಂಡಿತ ಸ್ಟಾರ್ಟ್ ಮಾಡ್ತಾರೆ. ಅವರೇ ಆ ಕಡೆಯಿಂದನೇ ಇನಿಸಿಯೇಷನ್ ಬರುತ್ತೆ. ಯಾಕಂದ್ರೆ ಅವ್ರಿಗೆ ಇನ್ನೂ ಈ ಸಿಚುವೇಶನ್ ಅಲ್ಲಿ ಇರಕ್ ಆಗ್ತಾ ಇಲ್ಲ. ನ್ಯೂ ಬಿಗಿನಿಂಗ್ ಅವ್ರಿಗೆ ಬೇಕು. ಸೊ ಈ ಸಿಚುವೇಶನ್ ಇಂದ ಬಂದು ಆಚೆಗೆ ಖಂಡಿತ ಅಪ್ರೋಚ್ ಮಾಡ್ತಾರೆ ಮಿಸ್. ಅವ್ರು ಏನೇನ್ ಬೌಂಡ್ರೀಸ್ ಹಾಕೊಂಡಿದ್ರು, ಅವ್ರು ಏನೇನ್ ಸಮಾಜ ಅಂತಿದ್ರು, ಅವ್ರ ಈಗೋ ಎಲ್ಲಾನು ಮೀರಿ ನೋಡಿ ಇಲ್ಲಿ ನಡ್ಕೊಂಡ್ ಬರ್ತಾ ಇದಾರೆ. ಸನ್ ಕಡೆ ನೀವೇ ಅದು ಸನ್ನು. ಅವ್ರ ಹಾರ್ಟ್ ಚಕ್ರ ಓಪನ್ ಆಗಿದೆ ಬಿಕಾಸ್ ಆಫ್ ಯು. ಸೊ ಖಂಡಿತ ತುಂಬಾ ತುಂಬಾ ಮಿಸ್ ಮಾಡ್ತಿದ್ದಾರೆ. ನಿಮ್ ಕಡೆ ಬರೋದಕ್ಕೆ ಎಲ್ಲಾ ಪ್ರಿಪರೇಷನ್ಸ್ ಮಾಡ್ಕೊತಿದ್ದಾರೆ. ಓಕೆನಾ? ಯೂನಿವರ್ಸ್ ಇನ್ನೊಂದಷ್ಟು ಮೆಸೇಜಸ್ ಕೊಡಿ ಫೈಲ್ 1 ಪರ್ಸನ್ ಬಗ್ಗೆ. ಯೂನಿವರ್ಸ್ ಇನ್ನೊಂದಷ್ಟು ಮೆಸೇಜಸ್ ಕೊಡಿ. ಯೂನಿವರ್ಸ್ ಪ್ಲೀಸ್, ಯೂನಿವರ್ಸ್ ಫೈಲ್ 1 ಪರ್ಸನ್ ಬಗ್ಗೆ ಇನ್ನೊಂದಷ್ಟು ಮೆಸೇಜಸ್ ಕೊಡಿ. ಬಿ ಯು ಗೈಸ್, ನೀವಾಗಿರಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಮತ್ತೆ ನಿಮ್ಮ ಪರ್ಸನ್ ಕಡೆಯಿಂದ ಏನ್ ಮೆಸೇಜ್ ಅಂತ ಅವ್ರು ಅಂತಿದ್ದಾರೆ. ನಿಮ್ ಪರ್ಸನ್ ನೀವಾಗಿರಿ, ನೀವ್ ಹೇಗಿದ್ರಿ ಹಾಗೆ ಇದ್ರೆ ನಿಮ್ ಪರ್ಸನ್ ತುಂಬಾ ಇಷ್ಟ ಆಗುತ್ತೆ. ನಾನು ಏನ್ ಹೇಳ್ದೆ ಗೈಸ್, ನೀವ್ ಅಪ್ರೋಚ್ ಮಾಡ್ಲಿ ಅಂತ ಕಾಯ್ತಿದ್ದಾರೆ. ರಿಪೀಟ್ ಆಗ್ಲಿಲ್ವಾ? ಡಬಲ್ ಕನ್ಫರ್ಮೇಶನ್, ವೈಟಿಂಗ್ ಫಾರ್ ಯುವರ್ ಕಾಲ್. ಖುಷಿನಾ? ವೆಯ್ಟ್ ಮಾಡ್ತಿದ್ದಾರೆ, ಮಿಸ್ ಮಾಡ್ಕೊಳ್ಳೋದಲ್ಲ, ವೆಯ್ಟ್ ಮಾಡ್ತಿದ್ದಾರೆ ಗೈಸ್. ವಿಲ್ ಯು ಚೂಸ್ ಮೀ? ಅವ್ರಿಗೆ ಇದೆಲ್ಲ ಬಿಟ್ರೆ ಮಾಡಿ ಹೋಗಿದಾರಲ್ಲ, ಮುಂಚೆ ಪಕ್ಕಾ ನಿಮ್ನ ಮೋಸ ಮಾಡಿ ಹೋಗಿದ್ದಾರೆ. ಈಗ್ಲೂ ನನ್ನನ್ನ ಚೂಸ್ ಮಾಡ್ತೀಯಾ ಅಂತ ಕೇಳ್ತಿದ್ದಾರೆ. ಇದಕ್ಕೂ ಡಬಲ್ ಕನ್ಫರ್ಮೇಶನ್. ಓಕೆನಾ? ನೀವು ಅವಾಯ್ಡ್ ಮಾಡ್ತಿದ್ದೀರಾ ಅನ್ಸುತ್ತೆ. ಯಾಕೆ ಅವಾಯ್ಡ್ ಮಾಡ್ತಿದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಓಕೆ, ನಾನು ಏನ್ ಹೇಳ್ದೆ, ವರ್ಲ್ಡ್ ಕಾರ್ಡ್ ನಿಮ್ ಕಂಡ್ರೆ ತುಂಬಾ ರೆಸ್ಪೆಕ್ಟ್ ಇದೆ ಮತ್ತೆ ನಿಮ್ನ ತುಂಬಾ ಪ್ರೀತಿಸ್ತಾರೆ ಅಂತ. ನೋಡಿ, ಅವರು ನಿಮ್ಮ ಚಿಕ್ಕ ಚಿಕ್ಕ ವಿಷಯಗಳನ್ನ ಮರ್ತಿಲ್ಲ, ನೆನ್ಪಿಸ್ಕೊಂಡಿದ್ದಾರೆ, ನೆನ್ಪಿಸ್ಕೊತಾ ಇದ್ದಾರೆ. ಮತ್ತೆ ನಿಮ್ಮ ಚಿಕ್ಕ ಚಿಕ್ಕ ವಿಷಯ ಅವ್ರಿಗೆ ತುಂಬಾ ಇಷ್ಟ ಆಗಿದೆ. ನೀವು ಅವಾಯ್ಡ್ ಮಾಡ್ತಿದ್ದೀರಾ ಗೈಸ್. ನೋಡಿ, ಅವ್ರು ಕೇಳ್ತಾ ಇದಾರೆ, ನೀವ್ ಯಾಕೆ ನಂಗೆ ರಿಪ್ಲೈ ಮಾಡ್ತಿಲ್ಲ ಕಾಲ್ ಆರ್ ಮೆಸೇಜ್ಗೆ. ನಿಮ್ದು ಕಾಲ್ ಮೆಸೇಜ್ಗೆ ಅವ್ರು ತುಂಬಾ ವೇಟ್ ಮಾಡ್ತಿದ್ದಾರೆ ಗೈಸ್, ತುಂಬಾ. ಐ ವಾಂಟ್ ಟು ಹಗ್ ಯು. ನಿಮ್ನ ತುಂಬಾ ಮಿಸ್ ಮಾಡ್ಕೋತಿದ್ದಾರೆ ಅನ್ನೋದಕ್ಕೆ ಈ ಕಾರ್ಡ್ಗಿಂತ ಇನ್ನೇನ್ ನಾನು ಹೇಳಿ. ನೋಡಿ, ಅವ್ರು ನಿಮ್ನ ತಪ್ಕೊಂಡು ಸಮಾಧಾನ ಮಾಡ್ಕೋಬೇಕು. ಯು ಆರ್ ಎ ಬ್ಯೂಟಿ ವಿತ್ ಬ್ರೈನ್. ನಾನೇನ್ ಹೇಳ್ದೆ, ವರ್ಲ್ಡ್ ಕಾರ್ಡ್. ನೀವು ತುಂಬಾ ಅವ್ರಿಗೆ ಬ್ಯೂಟಿಫುಲ್ ಆಗಿ ಕಾಣ್ತೀರಾ ಅಂತ ಹೇಳಿದೆ, ಅದೇ ಮೆಸೇಜ್ ರಿಪೀಟ್ ಆಗಿದೆ ಗೈಸ್. ಕ್ಲೈಮ್ ಮಾಡಿ, ಎನರ್ಜಿ ಸೂಪರ್ ಇದೆ. ನೀವು ತುಂಬಾ ಇಂಟೆಲಿಜೆಂಟು, ನೋಡಕ್ಕೂ ಬ್ಯೂಟಿಫುಲ್ ಅಂತ ಅವ್ರು ಅನ್ಕೋತಿದ್ದಾರೆ ಗೈಸ್. ಮಿಸ್ ಮಾಡ್ಕೊಳ್ಳೋದಿರ್ಲಿ, ಮಿಸ್ ಮಾಡ್ಕೊಳ್ಳೋದು ನೀವು ಅನ್ಕೋತಿರ್ಬೋದು ಮಿಸ್ ಮಾಡ್ಕೋತಿದಾರ ಅಂತ. ಖಂಡಿತ ಮಿಸ್ ಮಾಡ್ಕೊಳ್ಳೋದಕ್ಕಿಂತ ಜಾಸ್ತಿ ಫೀಲಿಂಗ್ಸ್ ಇದೆ. ನಿಮ್ನ ಶಾರ್ಟ್ಲಿ ಅಪ್ರೋಚ್ ಮಾಡ್ತಾರೆ ಗೈಸ್. ಓಕೆನಾ? ಇನ್ನೊಂದಷ್ಟು ಮೆಸೇಜಸ್ ನೋಡೋಣ ನಿಮ್ಮ ಪರ್ಸನ್ ಕಡೆಯಿಂದ. ಯೂನಿವರ್ಸ್ ಪ್ಲೀಸ್ ಗೈಡ್ ಮೀ. ಫೈಲ್ 1 ಪರ್ಸನ್ ಕಡೆಯಿಂದ ಏನ್ ಮೆಸೇಜಸ್ ಇದೆ? ನೋಡಿ, ನಾನೇನ್ ಹೇಳ್ದೆ ನಿಮ್ಗೆ, ನಂಬಿಕೆ ಇಡಿ, ಅವ್ರು ಬಂದೇ ಬರ್ತಾರೆ ಅಂತ. ಅದೇ ಬಂದಿದೆ ಗೈಸ್, ರಿಪಿಟೇಷನ್. ಹ್ಯಾವ್ ಫೇತ್, ಪ್ರೀತಿ ನಿಮ್ ಜೀವನದಲ್ಲಿ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್. ನಿಮ್ಮ ಲವರ್ ಖಂಡಿತ ಅಪ್ರೋಚ್ ಮಾಡ್ತಾರೆ ಗೈಸ್, ಖಂಡಿತ ಅಪ್ರೋಚ್ ಮಾಡ್ತಾರೆ. ಕಾಂಪಿಟೇಷನ್, ಅವ್ರಿಗೆ ನೀವ್ ಯಾರ ಜೊತೆನೂ ಮಾತಾಡ್ತಿದ್ದೀರಾ ಅನ್ಸುತ್ತೆ. ಕಾಂಪಿಟೇಷನ್ ಎನರ್ಜಿ ಫೀಲ್ ಆಗ್ತಿದೆ. ಅದಕ್ಕೆ ಫಸ್ಟ್ ಬಂದ್ ನಾನ್ ಅಪ್ರೋಚ್ ಮಾಡ್ಬೇಕು ಅಂತ ಅನ್ಕೋತಿದ್ದಾರೆ. ನಿಮ್ನ ಅವ್ರಿಗೆ ಕಳ್ಕೊಳಕ್ ಇಷ್ಟ ಇಲ್ಲ. ಓಕೆನಾ? ಅವ್ರಿಗೆ ಯಾರೋ ನಾನು ಹೇಳಿದ್ದೆ, ಅವ್ರಿಗೂ ಯಾರೋ ಬ್ಯಾಕ್ ಸ್ಟಾಪ್ ಮಾಡಿದ್ದಾರೆ. ಓಕೆ, ಅಥವಾ ಅವ್ರು ನಿಮಗ್ ಬ್ಯಾಕ್ ಸ್ಟಾಪ್ ಮಾಡಿದ್ದಾರೆ, ಅದರಿಂದ ಅವ್ರಿಗೂ ಹಾರ್ಟ್ ಬ್ರೇಕ್ ಆಗಿದೆ. ಅವ್ರಿಗೂ ಈ ಸಪ್ರೇಷನ್ ಲಾಸ್ ಅವ್ರಿಗೂ ಇಷ್ಟ ಇಲ್ಲ, ಅವ್ರಿಗೂ ಬೇಜಾರಾಗಿದೆ, ಅವರು ಪೇನ್ ಅಲ್ಲಿದ್ದಾರೆ. ನೀವು ಒಬ್ರೇ ಮಿಸ್ ಮಾಡ್ಕೊತಿಲ್ಲ, ಅವ್ರು ನಿಮ್ಗಿನ್ ಜಾಸ್ತಿ ಎಲ್ಲಾ ತರ ಓವರ್ ಥಿಂಕ್ ಮಾಡ್ತಾ ಇದಾರೆ. ಅವ್ರ ಮುಂಚೆ ನಿಮ್ ಜೊತೆ ಚೆನ್ನಾಗಿ ನಡ್ಕೊಂಡಿಲ್ಲ ಅನ್ಸುತ್ತೆ. ನೀವು ಮಾತ್ರ ಪ್ರೀತಿ ಕೊಟ್ಟಿದ್ದೀರಾ, ಒನ್ ಸೈಡ್ ಇತ್ತು ಲವ್ ಅನ್ಸುತ್ತೆ. ಬಟ್ ಅವ್ರ ನಾರ್ಸಿಸಿಸ್ಟ್ ಬಿಹೇವಿಯರ್ಗೆ ಅವ್ರಿಗೆ ಬೇಜಾರಾಗಿದೆ. ಅವ್ರನ್ನ ಕನ್ನಡಿಲಿ ನೋಡ್ಕೋತಾ ಇದಾರೆ. ನಾನು ಹೆಂಗ್ ಬಿಹೇವ್ ಮಾಡಿದ್ನಪ್ಪ, ಇಷ್ಟು ಒಳ್ಳೆ ಪರ್ಸನ್ ನಾನು ಕಳ್ಕೊಂಡಲ್ಲಪ್ಪ ಅಂತ ಅನ್ಕೋತಾ ಇದಾರೆ.
ಸೆಲ್ಫ್ ಅಬ್ಸರ್ವೇಷನ್ ಮಾಡ್ಕೋತಿದ್ದಾರೆ. ಅವ್ರಿಗೆ ಅವ್ರ ನ್ಯಾರ್ಸಿಸಿಸ್ಟ್ ಅಂತ ಅವ್ರಿಗೆ ಅವ್ರು ಅನ್ಕೋತಾ ಇದ್ದಾರೆ. ಒನ್ ಸೈಡೆಡ್. ನೀವು ತುಂಬಾ ಪ್ರೀತಿ ಕೊಟ್ಟಿದ್ದೀರಾ, ಅವ್ರು ತೋರ್ಸಿಲ್ಲ. ಸೊ ಆತರ ನಾನ್ ಮಾಡ್ಬಾರ್ದಿತ್ತು ಅಂತ ಅನ್ಕೊಂಡಿದ್ದಾರೆ. ಯಾಕಂದ್ರೆ ಅವ್ರು ಬೇಜಾರಲ್ಲಿ ಇದ್ದಾರೆ. ಈ ಸಪ್ರೇಷನ್ ಅವ್ರಿಗೆ ಇಷ್ಟ ಇಲ್ಲ. ನಾನು ಏನ್ ಹೇಳ್ದೆ, ಅವರು ಇಲ್ಲಿ ಕಾರ್ಡ್ ಇದೆಯಲ್ಲ, ಒಂದ್ ನಿಮಿಷ ಎಷ್ಟ ಹಾ, ಅವರು ಬೇರೆಯವ್ರ ಜೊತೆ ಡಿಸ್ಕಸ್ ಮಾಡ್ತಿದ್ದಾರೆ, ಇಲ್ಲ ಗೊತ್ತಿಲ್ದಿರೋ ಅಕೌಂಟ್ ನೋಡ್ಕೊಂಡು ಸ್ಟಾಕ್ ಮಾಡ್ತಿದ್ದಾರೆ ಅಂತ ನೋಡಿ. ಡಬಲ್ ಕನ್ಫರ್ಮೇಶನ್ ಸ್ಟಾಕ್ ಮಾಡ್ತಿದ್ದಾರೆ ಗೈಸ್. ನೀವ್ ಅನ್ಕೊಂಡಿರ್ಬೋದು ಮಿಸ್ ಮಾಡ್ಕೋತಿದಾರ ಅಂತ. ನಿಮ್ ಬಗ್ಗೆ ಪ್ರತಿಯೊಂದು ಇನ್ಫಾರ್ಮೇಶನ್ ಬೇರೆ ಕಡೆಯಿಂದ ತಗೋತಾ ಇದಾರೆ. ಓಕೆನಾ? ಖುಷಿನಾ? ಮಿಸ್ಸಿಂಗ್ ಗಿಂತ ಜಾಸ್ತಿ ಸಿಕ್ತಾ? ನ್ಯೂ ಫೇಸ್, ಮತ್ತೆ ನ್ಯೂ ಫೇಸ್ ಬಂತು. ನಾನು ಏನ್ ಹೇಳ್ದೆ, 2 ಕಾರ್ಡ್ ಬಂದಿತ್ತು ನ್ಯೂ ಫೇಸ್ ಬಗ್ಗೆ. ಒಂದು ಏಸ್ ಆಫ್ ಕಪ್ಸ್, ಇನ್ನೊಂದು ಏಸ್ ಆಫ್ ವಾಂಡ್ಸ್. ಸೇಮ್ ಇದು ಕ್ಲಾರಿಟಿ ಕೊಟ್ಟಿದ್ದಾರೆ ಯೂನಿವರ್ಸ್. ನ್ಯೂ ಫೇಸ್ಗೆ ಪ್ರಿಪೇರ್ ಆಗ್ತಿದ್ದಾರೆ, ಯೂನಿಯನ್ಗೆ ಪ್ರಿಪೇರ್ ಆಗ್ತಿದ್ದಾರೆ. ನಿಮ್ ಜೊತೆ ಅವ್ರಿಗೆ ಯೂನಿಯನ್ ಬೇಕು ಅಂತ ಹೇಳ್ತಿದ್ದಾರೆ ಗೈಸ್. ವಾವ್, ಖುಷಿನಾ? ಮಿಸ್ಸಿಂಗ್ ಅಲ್ಲ, ತುಂಬಾ ನಿಮ್ ಬಗ್ಗೆ ಪಾಸಿಟಿವ್ ಆಗಿ ಅವ್ರಿಗೆ ಯೋಚನೆ ಇದೆ. ನಿಮ್ ಲೈಫ್ಗೆ ಆದಷ್ಟು ಬೇಗ ವಾಪಸ್ ಆಗ್ತಾರೆ ಗೈಸ್. ವಾಪಸ್ ಆಗೇ ಆಗ್ತಾರೆ. ಓಕೆನಾ? ಯೂನಿವರ್ಸ್ ಕಡೆಯಿಂದ ನಿಮ್ಗೆ ಏನ್ ಗೈಡೆನ್ಸ್ ಇದೆ ನೋಡೋಣ. ಯೂನಿವರ್ಸ್ ಕಡೆಯಿಂದ ಫೈಲ್ 1 ಅವ್ರಿಗೆ ಏನ್ ಗೈಡೆನ್ಸ್ ಇದೆ ಪ್ಲೀಸ್ ಹೇಳಿ ಯೂನಿವರ್ಸ್, ಪ್ಲೀಸ್ ಹೇಳಿ. ಓಕೆ, ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಗ್ರೇಟ್ ಥಿಂಗ್ಸ್ ನೆವರ್ ಕಮ್ ಫ್ರಮ್ ಕಂಫರ್ಟ್ ಝೋನ್. ಈಗ ನಿಮ್ ಪರ್ಸನ್ ತುಂಬಾ ಈಗೋಯಿಸ್ಟಿಕ್, ಕಂಫರ್ಟ್ ಝೋನ್ ಅಲ್ಲಿ ಕೂತಿದಾಗ ಅವ್ರಿಗೆ ನೀವು ಸಿಗಲ್ಲ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ನೀವ್ ಎಷ್ಟು ಕಂಫರ್ಟ್ ಝೋನ್ ಅಲ್ಲಿ ಇರ್ತಿರೋ ಗ್ರೇಟ್ ಥಿಂಗ್ಸ್ ಬರಲ್ಲ. ಸೊ ನೀವೀಗ ಏನ್ ಅನ್ಭವಿಸ್ತಾ ಇದೀರೋ, ಏನ್ ನೋವು ಅನ್ಭವಿಸ್ತಿದಿರೋ, ಅದಕ್ಕೆ ಖಂಡಿತ ಯೂನಿವರ್ಸ್ ಕಡೆಯಿಂದ ಒಳ್ಳೆ ರೀತಿಲಿ ಆನ್ಸರ್ ಸಿಗುತ್ತೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಸೊ ಬಿ ಪೇಷಂಟ್ ಗೈಸ್. ಖಂಡಿತ ಅವರೇ ನಿಮ್ನ ಅಪ್ರೋಚ್ ಮಾಡ್ತಾರೆ. ಸೆಲೆಕ್ಟ್ ಮಾಡ್ಕೋಬೇಕೋ ಬೇಡವೋ ಅನ್ನೋದು ನಿಮಗ್ ಬಿಟ್ಟಿದ್ದು ಗೈಸ್. ಓಕೆನಾ? ನಿಮ್ಮ ಪರ್ಸನ್ ಕಡೆಯಿಂದ ಯಾವ ಸಾಂಗ್ ಅಂತ ನೋಡೋಣ. ಈ ಸಮಯದಲ್ಲಿ ನಿಮ್ಮ ಪರ್ಸನ್ ಯಾವ ಸಾಂಗ್ ನ ನಿಮ್ಗೆ ಹೇಳ್ಬೇಕು ಅನ್ಕೊಂಡಿದ್ದಾರೆ ನೋಡೋಣ. ಓಕೆನಾ? ಕಣ್ಣಲ್ಲಿ ಜ್ಯೋತಿ ತಂದೋನು ನೀನೇ. ನೀವೇ ಅವ್ರಿಗೆ ಜ್ಯೋತಿ. ಅಂದ್ರೆ ಲೈಫಲ್ಲಿ ನೀವು ಬೆಳಕಿದ್ದಂಗೆ. ನಾನು ಏನ್ ಹೇಳ್ದೆ ಅವಾಗ್ಲೇ, ಸೂರ್ಯ ತರ ನೀವು ಸೂರ್ಯ. ಅಲ್ಲಿಗೆ ಬರ್ತಿದ್ದಾರೆ. ಫೈರ್ದು ಎನರ್ಜಿ ಇದೆ, ಪ್ಯಾಷನೇಟ್ ಎನರ್ಜಿ ಇದೆ ಅನ್ನಲ್ಲ, ಅದು ಕನ್ಫರ್ಮೇಶನ್. ನೀವೇ ಅವ್ರಿಗೆ ಜ್ಯೋತಿ ತರ, ನೀವೇ ಅವ್ರ ಲೈಫಲ್ಲಿ ಬೆಳಕಿದ್ದಂಗೆ. ಖಂಡಿತ ನಿಮ್ ಕಡೆ ಬರ್ತಾರೆ. ಅಲ್ಲಿವರೆಗೂ ಬಿ ಯು, ನೀವಾಗಿರಿ. ಮತ್ತೆ ನಿಮ್ಗೆ ಏನೇನೀಗ ನೋವು ದುಃಖ ಇದೆ, ಖಂಡಿತ ಅದರಿಂದ ನೀವು ಆಚೆ ಬಂದು ತುಂಬಾ ಖುಷಿಯಾಗಿರ್ತೀರಾ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ನೀವು ಆರಾಮಾಗಿರಿ, ಅವರೇ ಅಪ್ರೋಚ್ ಮಾಡ್ತಾರೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಓಕೆನಾ ಗೈಸ್? ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನಿಮ್ಗೆ ನನ್ನ ರೀಡಿಂಗ್ ಸ್ವಲ್ಪ ಆದ್ರೂ ರೆಸೊನೇಟ್ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಗೈಸ್, ಪ್ಲೀಸ್. ಥ್ಯಾಂಕ್ ಯು. ಕೃಷ್ಣಂ ವಂದೇ ಜಗದ್ಗುರು. ಹಾಯ್ ಗಾಯ್ಸ್, ವೆಲ್ಕಮ್ ಪೈಲ್ 2. ಯಾರ್ಯಾರು ಪೈಲ್ 2 ಸೆಲೆಕ್ಟ್ ಮಾಡ್ಕೊಂಡಿದ್ದಾರೋ ನೀವು ನಿಮ್ ಪರ್ಸನ್ ನ ನೆನ್ಸ್ಕೊಳ್ಳಿ ಗೈಸ್. ಎನರ್ಜಿ ಎಕ್ಸ್ಚೇಂಜ್ಗೆ ಕಾಮೆಂಟ್, ಸಬ್ಸ್ಕ್ರೈಬ್ ಆಗಿ ಗೈಸ್. ಓಕೆನಾ? ಸಬ್ಸ್ಕ್ರೈಬ್ ಆಗಿ, ನಂಗೆ ತುಂಬಾ ಸಪೋರ್ಟ್ ಸಿಗುತ್ತೆ. ಮತ್ತೆ ನೆಕ್ಸ್ಟ್ ವಿಡಿಯೋಸ್ ಮಾಡೋಕೆ ನಂಗೆ ಮೋಟಿವೇಶನ್ ಸಿಗುತ್ತೆ. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಗೈಸ್, ಪ್ಲೀಸ್. ನಿಮ್ಮ ಪರ್ಸನ್ ನ ನೆನ್ಸ್ಕೊಳ್ಳಿ. ಅವ್ರ ಜೊತೆ ಕಳೆದಿರೋಂಥ ಒಳ್ಳೆ ಕ್ಷಣಗಳನ್ನ ನೆನ್ಸ್ಕೊಳ್ಳಿ. ಅವ್ರದ್ದು ಫೋಟೋ ಇದ್ರೆ ಫೋಟೋ ನೋಡಿ. ಓಕೆ, ವೆಲ್ಕಮ್ ಪೈಲ್ 2. ಯೂನಿವರ್ಸ್ ಪ್ಲೀಸ್ ಗೈಡ್ ಮೀ. ಪೈಲ್ 2ಗೆ ನಿಮ್ಮ ಕಡೆಯಿಂದ ಏನ್ ಅವ್ರ ಪರ್ಸನ್ ಮಿಸ್ ಮಾಡ್ಕೋತಿದಾರಾ ಇಲ್ವಾ ಅಂತ. ಪೈಲ್ 2 ಅವ್ರ ಪರ್ಸನ್ ಮಿಸ್ ಮಾಡ್ಕೋತಿದಾರಾ ಇಲ್ವಾ? ಇಷ್ಟೊಂದು ಕಾರ್ಡ್ಸ್ ಬೇಡ. ಯೂನಿವರ್ಸ್ ಪೈಲ್ 2 ಅವ್ರ ಪರ್ಸನ್ ಅವ್ರನ್ನ ಮಿಸ್ ಮಾಡ್ಕೋತಿದಾರಾ ಇಲ್ವಾ ಅಂತ ಹೇಳಿ ಯೂನಿವರ್ಸ್, ಪ್ಲೀಸ್ ಯೂನಿವರ್ಸ್. ನನ್ ಕಾರ್ಡ್ ಇಟ್ಕೊಂಡಾಗ ಅನ್ಸಿದ್ದು ಗೈಸ್, ತುಂಬಾ ಎಮೋಷನಲ್ ಫೀಲಿಂಗ್ ಬಾಂಡಿಂಗ್ ಇದೆ ನಿಮ್ ಮೇಲೆ ಅವ್ರಿಗೆ. ಯಾಕಂದ್ರೆ ತುಂಬಾ
ಕಾರ್ಡ್ಸ್ ಬೀಳ್ತಾ ಇದೆ. ಸೊ ತುಂಬಾ ಎಮೋಷನಲ್ ಫೀಲಿಂಗ್ಸ್ ಇದೆ ನಿಮ್ ಮೇಲೆ ಅವ್ರಿಗೆ ಗೈಸ್. ಯೂನಿವರ್ಸ್, ಫೈಲ್ 2 ಪರ್ಸನ್ ಅವ್ರನ್ನ ಮಿಸ್ ಮಾಡ್ಕೋತಾರಾ ಇಲ್ವಾ? ಓಕೆ. ಟೂ ಆಫ್ ವಾಂಡ್ಸ್, 6 ಆಫ್ ವಾಂಡ್ಸ್, ವಾವ್, ಏಸ್ ಆಫ್ ಕಪ್ಸ್, 9 ಆಫ್ ಪೆಂಟಕಲ್ಸ್, ಜಸ್ಟಿಸ್. ಓಕೆ ಗೈಸ್, ಅವ್ರು ನಿಮ್ನ ಮಿಸ್ ಮಾಡ್ಕೋತಿದಾರ ಅಂದ್ರೆ ಅವರು ನಿಮ್ ಜೊತೆ ಟ್ರಾವೆಲ್ಗೆ ಹೋಗ್ಬೇಕು ಅನ್ಕೊಂಡಿದ್ದಾರೆ. ಅವ್ರಿಗೆ ನೀವು ತುಂಬಾ ಕಾನ್ಫಿಡೆಂಟ್ ಆಗಿ ಕಾಣಿಸ್ತೀರಾ ಗೈಸ್, ತುಂಬಾ ಕಾನ್ಫಿಡೆಂಟ್. ಅದು ಅವ್ರಿಗೆ ಇಷ್ಟ ನೇಚರು. ಮತ್ತೆ ತುಂಬಾ ಫೈರ್ ಎನರ್ಜಿ ಇದೆ ಅವ್ರಿಗೆ ನಿಮ್ ಮೇಲೆ. ವೆರಿ ಫೈರ್ ಎನರ್ಜಿ, ಪ್ಯಾಷನೇಟ್ ಎನರ್ಜಿ ಇದೆ. ಫ್ಯೂಚರ್ ಪ್ಲಾನ್ ಮಾಡ್ತಿದ್ದಾರೆ, ನಿಮ್ ಜೊತೆ ಟ್ರಾವೆಲ್ ಮಾಡ್ಬೇಕು ಅನ್ಕೊಂಡಿದ್ದಾರೆ, ಇಡೀ ವರ್ಲ್ಡ್ ಸುತ್ಬೇಕು ಅನ್ಕೊಂಡಿದ್ದಾರೆ ಸುಮಾರು ಜನ. ಮತ್ತೆ ಈ ರಿಲೇಶನ್ಶಿಪ್ ಅಲ್ಲಿ ಪ್ರೋಗ್ರೆಸ್ ಮಾಡ್ಬೇಕು. ಫ್ರೆಂಡ್ಶಿಪ್ ಇದ್ರೆ ಲವ್, ಲವ್ ಇದ್ರೆ ಮ್ಯಾರೇಜ್, ಆ ತರ ಪ್ರೋಗ್ರೆಸ್ ಆಗ್ಬೇಕು ಅಂತ ತುಂಬಾ ಅನ್ಕೋತಿದ್ದಾರೆ. ಇನ್ನು ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗಿಲ್ಲ ಅಂದ್ರೆ ಫಸ್ಟ್ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗ್ಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಒಟ್ನಲ್ಲಿ ನೀವೀಗ ಯಾವ ಸಿಚುವೇಶನ್ ಇದೀರಾ ಪೈಲ್ಟು, ಅದ್ರ ನೆಕ್ಸ್ಟ್ ಫೇಸ್ಗೆ ಹೋಗ್ಬೇಕು ಅಂತ ನಿಮ್ ಪರ್ಸನ್ ಅನ್ಕೋತಾ ಇದ್ದಾರೆ. ಫಾರಿನ್ ಪ್ಲಾನ್ಸ್, ಫಾರಿನ್ ಟ್ರಿಪ್ಸ್ ಪ್ಲಾನ್ಸ್ ಸುಮಾರು ಜನ ಮಾಡ್ತಿದ್ದಾರೆ ನಿಮ್ ಜೊತೆ ಹೋಗ್ಬೇಕಂತ. ಮತ್ತೆ ಅವ್ರಿಗೆ ಪ್ಯಾಷನೇಟ್ ಎನರ್ಜಿ ಇರೋದ್ರಿಂದ ಮ್ಯಾರೇಜ್ ಪ್ರಪೋಸಲ್ ಸುಮಾರು ಜನ ಕೊಡ್ತಾರೆ. ವೆರಿ ರೊಮ್ಯಾಂಟಿಕ್ ಫೀಲಿಂಗ್ಸ್ ಇದೆ ನಿಮ್ಮ ಮೇಲೆ. ನಿಮ್ ವ್ಯಕ್ತಿ ತುಂಬಾ ಸಕ್ಸಸ್ಫುಲ್ ಇದಾರೆ ಲೈಫಲ್ಲಿ. ಸುಮಾರು ಜನದ ವ್ಯಕ್ತಿಗಳು ಒಳ್ಳೆ ಜಾಬ್ ಅಲ್ಲಿ ಇದ್ದಾರೆ. ಅವ್ರ ಲೈಫಲ್ಲಿ ಆಲ್ರೆಡಿ ಅವ್ರ ಸಕ್ಸಸ್ ನೋಡಿದ್ದಾರೆ. ಇನ್ ನೀವು ಬರ್ಬೇಕಷ್ಟೇ ಅವ್ರ ಲೈಫಲ್ಲಿ, ಅದವ್ರ ತಲೆಯಲ್ಲಿ ನಡೀತಾ ಇದೆ. ಬೇಗ ನಿಮ್ ಕಡೆ ಆಕ್ಷನ್ಸ್ ತಗೋತಾರೆ ಗೈಸ್, ತಗೋತಾರೆ. ನೀವು ಅವ್ರು ಮಿಸ್ ಮಾಡ್ತಿದಾರ ಇಲ್ವಾ ಅಂತ ಡೌಟ್ ಪಡವಂಗೆ ಇಲ್ಲ ಆಕ್ಚುಲಿ. ಅವ್ರು ತುಂಬಾ ಮಿಸ್ ಮಾಡ್ಕೋತಿದ್ದಾರೆ. ಮತ್ತೆ ನಿಮ್ ಕಡೆ ಆಕ್ಷನ್ಸ್, ಬಾಂಡ್ಸೇ ಬಂದಿದೆ, ನಿಮ್ ಕಡೆ ತುಂಬಾ ಆಕ್ಷನ್ಸ್ ತಗೋಬೇಕು ಅನ್ಕೊಂಡಿದ್ದಾರೆ. ಮ್ಯಾರೇಜ್ ಪ್ರಪೋಸಲ್ ಬರ್ಬೋದು ತುಂಬಾ ಜನಕ್ಕೆ. ಟ್ರಾವೆಲಿಂಗ್ ಎನರ್ಜಿ ತುಂಬಾ ಕಾಣಿಸ್ತಿದೆ ನಿಮ್ ಜೊತೆ ಟ್ರಾವೆಲ್ ಮಾಡ್ಬೇಕಂತ. ನೋಡಿ, ಹೊಸ ಸ್ಟಾರ್ಟ್, ಹೊರಟು ಹೊಸ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ. ನೀವು ತುಂಬಾ ಸ್ವೀಟ್ ಅನ್ಸುತ್ತೆ, ಲವಿಂಗ್ ಪರ್ಸನ್ ಅನ್ಸುತ್ತೆ, ತುಂಬಾ ಅರ್ಥ ಮಾಡ್ಕೊಂಡಿದೀರಾ ಅವ್ರನ್ನ. ಅವ್ರ ಪ್ರಾಬ್ಲಮ್ಯಾಟಿಕ್ ಸಿಚುವೇಶನ್ ಅಲ್ಲೂ ಅವ್ರ ಜೊತೆ ನಿಂತಿದ್ದೀರಾ. ಆ ಗುಣ ಅವ್ರಿಗೆ ತುಂಬಾ ಇಷ್ಟ. ತುಂಬಾ ಎಮೋಷನಲಿ ನಿಮ್ ಜೊತೆ ಕನೆಕ್ಟ್ ಆಗಿದ್ದಾರೆ ಅವ್ರು. ತುಂಬಾ ಎಮೋಷನಲಿ ಕನೆಕ್ಟ್ ಆಗಿದ್ದಾರೆ. ತುಂಬಾ ಮಿಸ್ ಮಾಡ್ಕೋತಿದ್ದಾರೆ ಗೈಸ್. ಎಮೋಷನಲ್ ಫೀಲಿಂಗ್ಸ್ ತುಂಬಾ ಇದೆ. ಅವ್ರಿಗೆ ಹೊಸದಾಗಿ ಹೊಸ ಸ್ಟಾರ್ಟ್ ಬೇಕು ನಿಮ್ ಜೊತೆ. ಹೊಸ ಸ್ಟಾರ್ಟ್ ಬೇಕು. ಹಿಂದೆ ಏನೇನಾಯ್ತೋ ಅವ್ರಿಗೆ ಅದ್ ಬೇಕಾಗಿಲ್ಲ. ಅವ್ರಿಗೆ ಹೊಸ ಸ್ಟಾರ್ಟ್ ಬೇಕು. ವೆರಿ ಎಮೋಷನಲಿ ಅಟ್ಯಾಚ್ಡ್ ಗೈಸ್. ಫೈರ್ ಎನರ್ಜಿ ತುಂಬಾ ಇದೆ, ಮತ್ತೆ ಎಮೋಷನಲ್ ಎನರ್ಜಿ ತುಂಬಾ ಇದೆ. ತುಂಬಾ ಎಮೋಷನಲಿ ನಿಮ್ ಮೇಲೆ ಡಿಪೆಂಡ್ ಆಗಿದ್ದಾರೆ. ತುಂಬಾ ಮಿಸ್ ಮಾಡ್ಕೋತಾರೆ. ನೀವು ಮೋಸ್ಟ್ಲಿ ತುಂಬಾ ರಿಚ್ ಇದ್ದೀರಾ, ತುಂಬಾ ಇಂಡಿಪೆಂಡೆಂಟು, ತುಂಬಾ ಸೆಕ್ಯೂರ್ಡ್ ಲೈಫ್ ಲೀಡ್ ಮಾಡ್ತಾ ಇದ್ದೀರಾ. ತುಂಬಾ ಜನ ನಿಮ್ ಕಡೆ ಅಟ್ರಾಕ್ಟ್ ಆಗಿದ್ದಾರೆ, ಅದು ಅವ್ರಿಗೆ ಗೊತ್ತು, ನಿಮ್ ಪರ್ಸನಿಗೆ ಗೊತ್ತು. ಅವ್ರಿಗೆ ನೀವು ತೋರ್ಸಿರೋ ಪ್ರೀತಿ ಅದೆಲ್ಲ ತುಂಬಾ ಇಷ್ಟ, ನಿಮ್ ಕೇರ್ ಮಾಡಿರೋದೆಲ್ಲ ಇಷ್ಟ. ಸೊ ಹೊಸ ಸ್ಟಾರ್ಟ್ ಬೇಗ, ಆದಷ್ಟು ಬೇಗ ಶುರು ಮಾಡ್ಬೇಕು ಅಂತ ಅನ್ಕೋತಿದ್ದಾರೆ. ವಾಂಡ್ಸ್ ಎನರ್ಜಿ ಇರೋದ್ರಿಂದ ಬೇಗನೆ ಶುರು ಮಾಡ್ತಾರೆ. ಒಂದೇ ಒಂದ್ ಕಾರ್ಡ್ ಪೆಂಟಕಲ್ಸ್ ಬಂದಿರೋದು. ನಿಮ್ ಕಡೆ ಅಪ್ರೋಚ್ ಮಾಡಕ್ ಅವ್ರಿಗೆ ತುಂಬಾ ಇಷ್ಟ ಇದೆ. ಬಟ್ ನೀವೇ ಸ್ವಲ್ಪ ಹಿಂದೇಟ್ ಆಗ್ತೀರಾ ಅನ್ಸ್ತಾ ಇದೆ. ನೀವೇ ಸ್ವಲ್ಪ ಹಿಂದೇಟ್ ಆಗ್ತೀರಾ. ನಿಮ್ ಡ್ರೆಸ್ಸಿಂಗ್ ಸೆನ್ಸ್ ಇಷ್ಟ, ನೀವ್ ನೋಡಕ್ ತುಂಬಾ ಚೆನ್ನಾಗಿದ್ದೀರಾ ಅವ್ರ ಪ್ರಕಾರ. ನಿಮ್ಗೆ ಅನಿಮಲ್ಸ್ ಇಷ್ಟ ಇರ್ಬೋದು ಗೈಸ್, ನನ್ ವ್ಯೂವರ್ಸ್ಗೆ ಅಥವಾ ಅವರಿಗೆ ಬರ್ಡ್ಸ್ ಇರ್ಬೋದು ನಿಮ್ ಮನೆಗಳಲ್ಲಿ. ನಿಮ್ಮ ವ್ಯಕ್ತಿ ತುಂಬಾ ಹಿಂದೆ ಬಿಟ್ಟು ಹೋಗಿರ್ಬೋದು, ಅಥವಾ ನೀವ್ ಅನ್ಕೊಂಡಷ್ಟು ಚೆನ್ನಾಗಿ ನಿಮ್ ಜೊತೆ ನಡ್ಕೊಳ್ದೆ ಇರ್ಬೋದು. ಬಟ್ ಈಗ ಅವರು ಅದಕ್ ನ್ಯಾಯ ಒದಗಿಸ್ಬೇಕು ಅನ್ಕೊಂಡಿದ್ದಾರೆ. ನಿಮ್ನ ತುಂಬಾ ರೆಸ್ಪೆಕ್ಟ್ ಮಾಡ್ತಾರೆ ಈಗ. ತುಂಬಾ ಹೈ ಮಾರಲ್ಸ್ ಇರೋ ವ್ಯಕ್ತಿ ನೀವು. ನೀವು ತುಂಬಾ ಹೈ ಮಾರಲ್ಸ್ ಇರೋ ವ್ಯಕ್ತಿ. ಅವರು ನಿಮ್ನ ಹೈ ಮಾರಲ್ಸ್ ಇರೋ ವ್ಯಕ್ತಿ ಅಂತ ನೋಡ್ತಿದ್ದಾರೆ. ನಿಮ್ಗೆ ಜಸ್ಟಿಸ್ ಕೊಡ್ಲೇಬೇಕು, ನ್ಯಾಯ ಕೊಡ್ಲೇಬೇಕು ಅಂತ ಈಗ ಅನ್ಕೋತಾ ಇದಾರೆ. ಆಕ್ಷನ್ ತಗೋತಾರೆ ಗೈಸ್, ತಗೊಳ್ಳೇಬೇಕು ಅಂತ ಅನ್ಕೋತಿದ್ದಾರೆ. ಜಸ್ಟಿಸ್ ಸಿಗುತ್ತೆ ನಿಮ್ಗೆ.
ಅವ್ರ ಮುಂಚೆ ಸ್ವಲ್ಪ ನಿಮ್ ಮೇಲೆ ಬ್ಯಾಡ್ ಬಿಹೇವಿಯರ್ ನಡೆದಿದೆ ಅಂದ್ರೆ ಅದೇ ನೀವ್ ಅನ್ಕೊಂಡಷ್ಟು ಚೆನ್ನಾಗಿ ನಿಮ್ ಜೊತೆ ಇಲ್ಲ ಅನ್ಸುತ್ತೆ. ಸೊ ಈಗ ಅದೆಲ್ಲ ತಪ್ಪಂತ ಅವ್ರಿಗೆ ಅನ್ಸಿದೆ. ಸೊ ಜಸ್ಟಿಸ್ ಕೊಡ್ಬೇಕು ಅಂತ ಅನ್ಕೋತಿದ್ದೆ, ಓಕೆನಾ. ಸೊ ಇಟ್ಸ್ ಕ್ಲಿಯರ್ ಅವ್ರು ನಿಮ್ನ ತುಂಬಾ ಮಿಸ್ ಮಾಡ್ಕೋತಿದ್ದಾರೆ ಅಂತ, ಓಕೆನಾ. ಯೂನಿವರ್ಸ್ ಇನ್ನೊಂದಷ್ಟು ಮೆಸೇಜಸ್ ಕೊಡಿ ಫೈಲ್ 1ಗೆ. ಅವ್ರ ಪರ್ಸನ್ ಮಿಸ್ ಮಾಡ್ಕೋತಿದಾರ ಅಂತ, ಹೇಳಿ ಪ್ಲೀಸ್. ಫೈಲ್ 2 ಯೂನಿವರ್ಸ್ ಪ್ಲೀಸ್ ಫೈಲ್ 2ಗೆ ಹೇಳಿ. 7 of cups, 8 of cups, 9 of cups, ಬರೀ ಕಪ್ಸ್ ಎನರ್ಜಿನೇ ಬರ್ತಿದೆ ಗೈಸ್. 10 of cups, ವಾವ್. ಜಸ್ಟಿಸ್, ಮತ್ತೆ ಜಸ್ಟಿಸ್ ಕಾರ್ಡ್ ಬಂತು ಗೈಸ್, ವಾವ್. ಡಬಲ್ ಕ್ಲಾರಿಫಿಕೇಶನ್ ಸಿಕ್ತಾ ನೋಡಿ. ಜಸ್ಟಿಸ್ ಕಾರ್ಡ್ ರಿಪೀಟ್ ಆಗಿದೆ. ಅವ್ರಿಗೆ ನಿಮ್ಗೆ ತುಂಬಾ ರೆಸ್ಪೆಕ್ಟ್ ಕೊಡ್ಬೇಕು, ಹಾನೆಸ್ಟ್ ಆಗಿ ನಡ್ಕೋಬೇಕು. ಮುಂಚೆ ಏನ್ ಮೋಸ ಅಥವಾ ಅವ್ರ ಕಡೆಯಿಂದ ನಿಮ್ಗೆ ಅವಾಯ್ಡ್ ಮಾಡಿರೋದಿರ್ಬೋದು, ಬ್ಯಾಡ್ ಬಿಹೇವಿಯರ್ ಇರ್ಬೋದು, ಅದನ್ನೆಲ್ಲ ಮೀರಿ ನಿಮ್ಗೆ ಜಸ್ಟಿಸ್ ಕೊಡ್ಬೇಕು ಅಂತ ತುಂಬಾ ಅನ್ಕೋತಿದ್ದಾರೆ. ಆಕ್ಷನ್ ಸದ್ಯದಲ್ಲೇ ತಗೋತಾರೆ ಗೈಸ್. ನೀವ್ ಅವ್ರ ಲೈಫಲ್ಲಿ ಲೈಟ್ ಇದ್ದಂಗೆ, ಅವರಿಗೆ ಅವ್ರ ಪಾತ್ ಈಸಿ ಆಗುತ್ತೆ ಅಂತ ಅನ್ಕೋತಿದ್ದಾರೆ. ಅವ್ರ ಲೈಫ್ ಪಾತ್ ಈಸಿ ಆಗುತ್ತೆ ನಿಮ್ ಬೆಳಕಿಂದ ಅಂತ ಅನ್ಕೋತಾ ಇದ್ದಾರೆ. ನಿಮ್ಮಂತ ವ್ಯಕ್ತಿನ ಅವ್ರು ಯಾವ್ದೇ ಕಾರಣಕ್ಕೂ ಕಳ್ಕೊಳಕ್ ಇಷ್ಟಪಡ್ತಾರೆ. ಬಟ್ ಮುಂಚೆ ಆತರ ಯಾಕೆ ನಡ್ಕೊಂಡ್ರು ಗೊತ್ತಿಲ್ಲ. ಬಟ್ ಈಗಂತೂ ಅವ್ರು ನಿಮ್ನ ತುಂಬಾ ರೆಸ್ಪೆಕ್ಟ್ ಮಾಡ್ತಾರೆ, ನಿಮ್ ಕಡೆ ಆಕ್ಷನ್ ತಗೊಳ್ಳೇಬೇಕು ಅಂತ ಕೂತಿದ್ದಾರೆ. 10 of cups. ಅವ್ರು ನಿಮ್ ಜೊತೆ ಫ್ಯಾಮಿಲಿ ನೋಡಿ, ನಿಮ್ ಜೊತೆ ಫ್ಯಾಮಿಲಿ ಬೇಕು ಅವರಿಗೆ. ನಿಮ್ ಜೊತೆ ಮಗು ಬೇಕು, ನಿಮ್ ಜೊತೆ ಫ್ಯಾಮಿಲಿ ಬೇಕು, ಒಳ್ಳೆ ಫ್ಯಾಮಿಲಿ, ಖುಷಿಯಾಗಿರ್ಬೇಕು ನಿಮ್ ಜೊತೆ ಅಂತ ತುಂಬಾ ಅನ್ಕೋತಾ ಇದ್ದಾರೆ. ನೀವ್ ಅವ್ರ ಲೈಫಲ್ಲಿ ಬಂದ್ರೆ ಅವ್ರ ಲೈಫ್ ತುಂಬಾ ಅಬಂಡೆಂಟ್ ಆಗಿ ಕಾಣಿಸ್ತಿದೆ. ಅವ್ರಿಗೆ ತುಂಬಾ ಖುಷಿಯಾಗಿರ್ಬೋದು ನಾನು ಅಂತ ತುಂಬಾ ಅನ್ಕೊಂಡಿದ್ದಾರೆ. ಮನಿ ವೈಸ್ ಖುಷಿ ಇರ್ಬೋದು, ದುಡ್ಡಿರ್ಬೋದು, ಒಳ್ಳೆ ಸಕ್ಸಸ್ ಇರ್ಬೋದು. ನೀವ್ ಅವ್ರ ಲೈಫ್ ಬಂದಾಗ ಅದೆಲ್ಲ ಸಿಗುತ್ತೆ ಅಂತ ಅನ್ಕೋತಾ ಇದ್ದಾರೆ ಗೈಸ್. ವಾವ್. ಮಿಸ್ ಮಾಡ್ಕೊಳ್ಳೋದಾ? ನಿಮ್ ಬಗ್ಗೆ ಫುಲ್ ಪ್ಲಾನ್ ಮಾಡ್ತಿದ್ದಾರೆ ಅವ್ರ ಲೈಫ್ ನ ಗೈಸ್. 9 of cups. ನೀವ್ ಅವ್ರ ಲೈಫ್ ಬಂದ್ರೆ ಅವ್ರಿಗೆ ಎಲ್ಲಾ ವೆಲ್ತ್ ಸಿಕ್ತಂಗೆ, ಒಂಥರ ಸ್ಯಾಟಿಸ್ಫೈಡ್ ಲೈಫ್ ಸಿಕ್ತಂಗೆ ಅವ್ರಿಗೆ. ನೀವು ನೋಡಕ್ ತುಂಬಾ ಚೆನ್ನಾಗಿದ್ದೀರಾ ಅನ್ಸುತ್ತೆ ಅವ್ರ ಕಣ್ಣಿಗೆ. ಲೈಫ್ ರಾಯಲ್ ಆಗಿರುತ್ತೆ ಅಂತ ಅನ್ಕೋತಾ ಇದ್ದಾರೆ. 10 of cups ಅಂದ್ರೆ ಅವ್ರ ರಿಟೈರ್ಮೆಂಟ್, ಅಂದ್ರೆ ಅವ್ರಿಗೆ ಏಜ್ ಆದ್ಮೇಲೂ ನಿಮ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು, ರಿಟೈರ್ಮೆಂಟ್ ಲೈಫ್ ನಿಮ್ ಜೊತೆ ಲೀಡ್ ಮಾಡ್ಬೇಕು, ತುಂಬಾ ಫ್ಯೂಚರ್ ನೋಡ್ತಿದ್ದಾರೆ ಗೈಸ್. 9 of cups ಅಂದ್ರೆ ಆಲ್ರೆಡಿ ಅವ್ರಿಗೆ ಒಂಥರ ಸ್ಯಾಟಿಸ್ಫೈಡ್. ನಾನು ಅವಾಗ್ಲೇ ಏನಂದೆ, ಅವ್ರಿಗೆ ಸಕ್ಸಸ್ ಸಿಕ್ಕಿದೆ ಲೈಫಲ್ಲಿ ಅಂತ. ಅವ್ರು ಆಲ್ರೆಡಿ ಸ್ಯಾಟಿಸ್ಫೈಡ್ ಲೈಫಲ್ಲಿ ಇದ್ದಾರೆ. ನೀವ್ ಅಲ್ಲಿಗೆ ಬಂದ್ರೆ ಕಂಪ್ಲೀಟ್ ಆಗುತ್ತೆ ಅವ್ರ ಲೈಫ್. ಅವ್ರು ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಸಕ್ಸಸ್ ಸಿಕ್ಕಿದ್ರು ನೀವಿಲ್ದೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋ ವರ್ಡ್ ಅವ್ರ ಲೈಫಲ್ಲಿ ಇಲ್ಲ. ನೀವು ಹೋದ್ರೆ ಮಾತ್ರ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಸಿಗೋದು. ಸೊ ಹೊಸ ಅಪ್ರೋಚ್, ಹೊಸ ಜೀವನ ನಿಮ್ ಜೊತೆ ಶುರು ಮಾಡ್ಬೇಕು ಅಂತ ಅನ್ಕೋತಿದ್ದೀನಿ. ವಾವ್. ಮಿಸ್ಸಿಂಗ್ ಎನರ್ಜಿ ತುಂಬಾ ಇದೆ ನೋಡಿ. 8 of cups. ಅವ್ರು ನಿಮ್ನ ಮುಂಚೆ ಬಿಟ್ಟು ಹೋಗಿದ್ದಾರೆ ಬಟ್ ಈಗ ನಿಮ್ ಕಡೆ ಬರ್ತಾ ಇದಾರೆ. ಅವ್ರು ಮುಂಚೆ ಬಿಟ್ಟು ಏನು ಹೋಗಿದ್ದಾರೆ, ಅವ್ರ ಮುಂಚೆ ಕೆರಿಯರ್ ಹುಡ್ಕೊಂಡು ಹೋಗಿರ್ಬೋದು, ಅವ್ರ ಸಕ್ಸಸ್ ಚೆನ್ನಾಗಿರುತ್ತೆ ಅಂತ ಆ ಕಡೆ ಹೋಗಿರ್ಬೋದು. ಎಷ್ಟೇ ಎಮೋಷನಲ್ ಫೀಲಿಂಗ್ ಇದ್ರು ನಿಮ್ನ ಬಿಟ್ಟು ಹೋಗಿದ್ದಾರೆ. ಬಟ್ ಈಗ ನಿಮ್ ಕಡೆಗೆ ಅವ್ರು ಬರ್ತಾ ಇದಾರೆ. ವಾಂಡ್ಸ್ ಎನರ್ಜಿ ಇದೆ ನೋಡಿ, ಇದು ಹಿಂದಿನ ಎನರ್ಜಿ. 7 of cups. ಅವ್ರಿಗೆ ತುಂಬಾ ಚಾಯ್ಸಸ್ ಇದೆ ಗೈಸ್. ನಿಮ್ ಪರ್ಸನ್ಗೆ ತುಂಬಾ ಚಾಯ್ಸಸ್ ಇದೆ, ಆದ್ರೆ ಅವ್ರಿಗೆ ನೀವೇ ಬೇಕು ಅವ್ರಿಗೆ. ನೋಡಿ ಎಷ್ಟು ಚಾಯ್ಸಸ್ ಇದೆ.
ಆದ್ರೆ ನೀವು ಬಂದ್ರೆ ಅವ್ರ ಲೈಫ್ ತುಂಬಾ ಚೆನ್ನಾಗಿರುತ್ತೆ. ಅವ್ರು ನಿಮ್ ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ, ನಿಮ್ ಜೊತೆ ಟ್ರಾವೆಲ್ ಮಾಡ್ಬೇಕಂತ ಅನ್ಕೋತಾ ಇದಾರೆ. ಖಂಡಿತ ಅವ್ರು ಮಿಸ್ ಮಾಡ್ಕೋತಿದಾರ ಅನ್ನೋ ಡೌಟೇ ಬೇಡ. ನಿಮ್ ಬಗ್ಗೆ ಯೋಚನೆ ಮತ್ತೆ ಇಡೀ ಫ್ಯೂಚರ್ ನಿಮ್ ಜೊತೆ ನೋಡ್ತಿದ್ದಾರೆ ಗೈಸ್. ಇಡೀ ಫ್ಯೂಚರ್ ನಿಮ್ ಜೊತೆ ನೋಡ್ತಿದ್ದಾರೆ. ಇನ್ನೊಂದಷ್ಟು ಮೆಸೇಜಸ್ ತಗೊಳ್ಳೋಣ. ನೈಸ್ ಎನರ್ಜಿ ಗೈಸ್, ಕ್ಲೈಮ್ ಮಾಡಿ. ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳಿ 555 ಬರ್ತು. ಯೂನಿವರ್ಸ್ 5 ಪರ್ಸನ್ ಮಿಸ್ ಮಾಡ್ಕೋತಿದಾರಾ? ತುಂಬಾ ಎಮೋಷನ್ಸ್ ಗೈಸ್, ಅವ್ರಿಗೆ ತುಂಬಾ ಎಮೋಷನ್ಸ್ ಇದೆ ನಿಮ್ ಮೇಲೆ. ಎಮೋಷನಲಿ ತುಂಬಾ ಅಟ್ಯಾಚ್ ಆಗಿದೆ, ತೋರ್ಸ್ಕೊಳಲ್ಲ ಅಷ್ಟೆ. ಬಟ್ ಶಾರ್ಟ್ಲಿ ವಿಲ್ ಟೇಕ್ ಆಕ್ಷನ್. ಹಿ ಆರ್ ಶಿ ತಗೋತಾರೆ ಆಕ್ಷನ್. ಅವ್ರು ಅನ್ಕೋತಾ ಇದಾರೆ ಎಲ್ಲಾ ಮುಗ್ದೋಯ್ತಾ, ನಮ್ಮಿಬ್ರ ಮಧ್ಯೆ ಎಲ್ಲಾ ಮುಗ್ದೋಯ್ತಾ ಅಂತ ಯೋಚನೆ ಮಾಡ್ತಿದ್ದಾರೆ. ಅವ್ರಿಗೆ ಬಿಟ್ಕೊಡಕ್ ಇಷ್ಟ ಇಲ್ಲ. ನಿಮ್ಗೂ ಚಾಯ್ಸಸ್ ಇರ್ಬೋದು, ಅವ್ರಿಗೆ ನಿಮ್ನ ಬಿಟ್ಕೊಡಕ್ ಇಷ್ಟ ಇಲ್ಲ. ನಾನು ಏನ್ ಹೇಳ್ದೆ ಅವಾಗ್ಲೇ, ನಿಮ್ಗೆ ಅವರು ನ್ಯಾಯ ಒದಗಿಸಿಲ್ಲ, ಪ್ರಾಪರ್ ಆಗಿ ನಿಮ್ ಜೊತೆ ನಡ್ಕೊಂಡಿಲ್ಲ, ತುಂಬಾ ಡಿಸಾನೆಸ್ಟ್ ಆಗಿ ನಡ್ಕೊಂಡಿದ್ದಾರೆ. ಆ ತರ ವ್ಯಕ್ತಿ ನಾನು ಆಗಿರ್ಬಾರ್ದಿತ್ತು, ನಾನ್ ಡಿಫ್ರೆಂಟ್ ವ್ಯಕ್ತಿ ಆಗಿರ್ಬೇಕಿತ್ತು ಅಂತ ಅನ್ಕೋತಾ ಇದ್ದಾರೆ. ನೀವ್ ಅವ್ರನ್ನ ಟ್ರಿಗರ್ ಮಾಡಿದೀರಾ, ಸೊ ಅವ್ರು ಇನ್ನ ನಿಮ್ ಕಾಲು ಮೆಸೇಜ್ ಮಾಡಿಲ್ಲ. ಸ್ವಲ್ಪ ಟ್ರಿಗರ್ ಆಗಿದ್ದಾರೆ ಅವರು. ಒಂದು ಆರ್ಗ್ಯುಮೆಂಟ್ ಇಂದ ಟ್ರಿಗರ್ ಆಗಿರ್ಬೋದು, ಇನ್ನೊಂದು ನೀವಿಲ್ದೆ ಇರ್ತೀನಿ ಅಂತ ಹೊಟ್ಟೋಗಿದ್ರಲ್ವಾ, ಆದ್ರೆ ನೀವಿಲ್ದೆ ಅವ್ರಿಗೆ ಇರಕ್ ಆಗ್ತಿಲ್ಲ. ಅವ್ರ ಲೈಫಲ್ಲಿ ಸುಮಾರು ಜನ ಮರ್ತ್ಬಿಟ್ಟಿದಾರೆ. ಅವ್ರ ಲೈಫಲ್ಲಿ ಯಾರೇ ಬಂದಿದ್ರು ಅವ್ರು ಈಸಿಯಾಗಿ ಮರ್ತಿದ್ದಾರೆ, ಆದ್ರೆ ನಿಮ್ನ ಮರೆಯಕ್ ಆಗ್ತಿಲ್ಲ. ಅದಕ್ಕೆ ಅವ್ರು ಹೇಳ್ತಿದಾರೆ ನೀನ್ ನನ್ನ ಟ್ರಿಗರ್ ಮಾಡ್ತಾ ಇದೀಯಾ ಅಂತ. ನಾನು ಏನ್ ಹೇಳ್ದೆ ಗೈಸ್, ನಾನು ಏನ್ ಹೇಳ್ದೆ ಇವಾಗ ತಾನೆ, ವೈ ಕಾಂಟ್ ಐ ಮೂವ್ ಆನ್ ಫ್ರಮ್ ಯು ಅಂತ ಹೇಳ್ತಿದ್ದಾರೆ. ವೈ ಕಾಂಟ್ ಐ ಮೂವ್ ಆನ್ ಫ್ರಮ್ ಯು. ಅವರು ಮೂವ್ ಆನ್ ಆಗಕ್ ನಿಮ್ಮಿಂದ ಟ್ರೈ ಮಾಡಿದ್ದಾರೆ, ಓಕೆನಾ? ನೀವ್ ಎಷ್ಟು ಟ್ರಿಗರ್ ಮಾಡ್ತಿದ್ದೀರಾ ಅಂದ್ರೆ ಅವ್ರು ನಿಮ್ಮಿಂದ ಮೂವ್ ಆನ್ ಆಗಕ್ ಆಗ್ತಿಲ್ಲ, ಅದ್ರಿಂದ ಅವ್ರು ಟ್ರಿಗರ್ ಆಗ್ತಿದ್ದಾರೆ. ಅವ್ರು ಯಾರ ಜೊತೆನೆ ಫ್ರೆಂಡ್ಶಿಪ್ ಇರ್ಬೋದು, ಯಾವ್ದೇ ಬಾಂಡ್ ಇರ್ಬೋದು, ಬೇಗ ಮೂವ್ ಆನ್ ಆಗ್ಬಿಡೋರು ಗೈಸ್, ಓಕೆನಾ? ಆದ್ರೆ ನಿಮ್ಮಿಂದ ಮೂವ್ ಆನ್ ಆಗಕ್ ಅವ್ರು ಎಷ್ಟೇ ಟ್ರೈ ಮಾಡಿದ್ರು ಅವ್ರಿಗೆ ಆಗ್ತಿಲ್ಲ. ಸೊ ಅದು ಅವ್ರಿಗೆ ಟ್ರಿಗರ್ ಆಗ್ತಿದೆ. ನನಗೆ ಯಾಕೆ ಆಗ್ತಿಲ್ಲ ಅಂತ ಅವ್ರಿಗೆ ಅನ್ಸಕ್ ಶುರು ಆಗ್ಬಿಟ್ಟಿದೆ. ಇವ್ರಿಂದ ಯಾಕೆ ನಂಗೆ ಮೂವ್ ಆನ್ ಆಗಕ್ ಆಗ್ತಿಲ್ಲ ಅಂತ. ನೋಡಿ, ನಾನು ಏನ್ ಹೇಳ್ದೆ, ನಿಮ್ ಜೊತೆಲಿರೋ ವಿಷನ್ಸೇ ಅವ್ರ ಕಣ್ಮುಂದೆ ಇದೆ ಕೊನೆವರ್ಗುವೆ. ಟೆನ್ಷನ್ ಅವ್ರದ್ದು ಓಲ್ಡ್ ಏಜ್ ಅಲ್ಲೂ ಅಂತ ನೋಡಿ. ಅವ್ರ ವಿಷನ್ಸ್ ಅಲ್ಲಿ, ನೀವಿಬ್ರು ಇರೋ ವಿಷನ್ಸ್ ಅಲ್ಲಿ ಸ್ಟಕ್ ಆಗಿದ್ದಾರೆ. ತುಂಬಾ ಕನ್ಸ್ಗಳು ಕಾಣ್ತಿದ್ದಾರೆ, ಓಕೆನಾ? ಮತ್ತೆ ನೋಡಿ, 7 ಆಫ್ ಕಪ್ಸ್ ಎನರ್ಜಿನೂ ರಿಪೀಟ್ ಆಗಿದೆ. ಅವ್ರು ತುಂಬಾ ಕನ್ಸ್ಗಳು ಕಾಣ್ತಾರೆ ನೀವಿಬ್ರು ಜೊತೆಲಿ ಇರೋ ತರ. ನಿಜವಾಗ್ಲೂ ಇಲ್ದೇ ಇರ್ಬೋದು, ಬಟ್ 5Dಲಿ ನಿಮ್ ಜೊತೆ ಇರೋ ತರ ಕನ್ಸ್ಗಳು ಕಾಣ್ತಾರೆ, ಓಕೆನಾ? ಖುಷಿನ ತುಂಬಾ ಮಿಸ್ಸಿಂಗ್ ಎನರ್ಜಿ ಬರ್ತಿದೆ ಗೈಸ್. ಜನ ನನ್ನ ನಂಬಲ್ಲ ಅಂತ ಹೇಳ್ತಿದ್ದಾರೆ. ನೀವು ನಂಬ್ತಾ ಇಲ್ಲ ಅವ್ರನ್ನ ಸದ್ಯದ ಪರಿಸ್ಥಿತಿಲಿ, ಯಾಕಂದ್ರೆ ಅವ್ರು ಮುಂಚೆ ಬಿಟ್ಟು ಹೋಗಿರೋದೆಲ್ಲ ನೆನ್ಸ್ಕೊಂಡು ಅಂತ ಈಗ ಬೇಜಾರಲ್ಲಿದ್ದಾರೆ. ಖಂಡಿತ ಜಸ್ಟಿಸ್ ಕೊಡ್ಬೇಕು ಅಂತ ಅನ್ಕೋತಾ ಇದೆ. ಐ ಆಮ್ ಒಬ್ಸೆಸ್ಡ್ ವಿತ್ ಯು. ನಾನು ಏನ್ ಹೇಳ್ದೆ, ಫೈರ್ ಎನರ್ಜಿ ಇದೆ ಗೈಸ್, ಫೈರ್ ಎನರ್ಜಿ ಅಂತ ಹೇಳ್ದೆ. ಅದೇ ಕನ್ಫರ್ಮೇಶನ್ ಸಿಕ್ತಾ? ಸೆಕೆಂಡ್ ಕನ್ಫರ್ಮೇಶನ್ ಕೊಡ್ತಿದ್ದೀನಿ ಗೈಸ್. ಮತ್ತೆ ಐ ವಾಂಟ್ ಟು ಬಿ ಡಿಫ್ರೆಂಟ್. ನಾನು ಏನಂದೆ, ಅವ್ರು ಏನೇನ್ ಮಾಡಿದ್ದಾರೆ, ಐ ವಿಶ್ ಐ ಕುಡ್ ಬಿ ಎ ಡಿಫ್ರೆಂಟ್ ಪರ್ಸನ್. ಮತ್ತೆ ಅದು ಕನ್ಫರ್ಮೇಶನ್ ಸಿಕ್ತಾ? ಐ ವಾಂಟ್ ಟು ಬಿ ಡಿಫ್ರೆಂಟ್. ಅವರು ಡಿಫ್ರೆಂಟ್ ಆಗಿದ್ದಿದ್ರೆ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಈ ತರ ಆಗ್ತಿರ್ಲಿಲ್ಲ ಅಂತ ಅನ್ಕೋತಿದ್ದಾರೆ, ಓಕೆನಾ? ಯೂನಿವರ್ಸ್ ಇನ್ನೊಂದಷ್ಟು ಮೆಸೇಜಸ್ ಕೊಡಿ. ಫೈಲ್ 2 ಅವರ ಪರ್ಸನ್ ಮಿಸ್ ಮಾಡ್ಕೋತಿದಾರಾ ಇಲ್ವಾ ನೋಡಿ. ಐ ಮಿಸ್ ಯುವರ್ ಸ್ಮೈಲ್. ಕನ್ಫರ್ಮೇಶನ್ ಸಿಕ್ತಾ? ನೀವು ನಗದನ್ನ ಅವ್ರು ತುಂಬಾ 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 ಮಿಸ್ ಮಾಡ್ಕೋತಾರೆ, ಓಕೆನಾ? ಆನ್ಸರ್ ಸಿಕ್ತಾ? ನಿಮ್ಮ ಕಣ್ಗಳು ತುಂಬಾ ಚೆನ್ನಾಗಿದೆ ಅಂತೆ. ನಾನು ಏನ್ ಹೇಳ್ದೆ, ನೀವು ಬ್ಯೂಟಿಫುಲ್ ಆಗಿದ್ದೀರಾ ಅವ್ರ ಕಣ್ಣಿಗೆ ಅಂತ. ಯಾಕಂದ್ರೆ ಇಲ್ಲಿ ಬಂತಲ್ಲ 9 ಆಫ್ ಪೆಂಟಕಲ್ಸ್. ನಿಮ್ಮ ಕಣ್ಗಳು ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತಿದೆ ಅವ್ರಿಗೆ ಗೈಸ್. ಸ್ವಲ್ಪ ಅವ್ರ ವರ್ಕ್ ಅಲ್ಲಿ ಅವ್ರು ಬ್ಯುಸಿ ಆಗಿದ್ದಾರೆ, ಯಾಕಂದ್ರೆ ನಾನು ಆಗ್ಲೇ ಹೇಳ್ದೆ ಸಕ್ಸಸ್ಫುಲ್ ವ್ಯಕ್ತಿ ಅಂತ. ಸ್ವಲ್ಪ ವರ್ಕ್ ಅಲ್ಲಿ ಅವ್ರು ಬ್ಯುಸಿ ಆಗಿದ್ದಾರೆ, ಸೊ ಕಾಲು ಮೆಸೇಜ್ ಎಲ್ಲ ಮಾಡಕ್ ಆಗ್ತಿಲ್ಲ. ಖಂಡಿತ
ನಿಮ್ ಕಡೆ ಮಾಡ್ತಾರೆ, ನ್ಯಾಯನೂ ಕೊಡ್ತಾರೆ ಗೈಸ್. ನಿಮ್ ಬಗ್ಗೆ ಅವ್ರಿಗೆ ಇನ್ನ ತಿಳ್ಕೊಬೇಕು ಅನ್ನೋ ಆಸೆ ಇದೆ. ನಾನೇನ್ ಹೇಳ್ದೆ, ಅವ್ರು ನಿಮ್ ಜೊತೆ ಟ್ರಾವೆಲ್ ಮಾಡ್ಬೇಕು ಅಂತ ತುಂಬಾ ಅನ್ಕೋತಿದ್ದಾರೆ. ನಿಮ್ ಬಗ್ಗೆ ಇನ್ನೂ ಜಾಸ್ತಿ ತಿಳ್ಕೊಬೇಕು ಅಂತ ತುಂಬಾ ಅನ್ಕೋತಿದ್ದಾರೆ. ಯಾಕಂದ್ರೆ ಅವ್ರಿಗೆ ನಿಮ್ ಬಗ್ಗೆ ಇನ್ನೂ ಫುಲ್ ಇನ್ಫಾರ್ಮೇಶನ್ ಗೊತ್ತಿಲ್ಲ ಅವ್ರಿಗೆ. ಇನ್ನೂ ನಿಮ್ ಬಗ್ಗೆ ಇನ್ ಡೆಪ್ತ್ ತಿಳ್ಕೊಬೇಕು ಅಂತ ಅನ್ಕೋತಾ ಇದ್ದಾರೆ. ಮಿಸ್ಸಿಂಗ್ ಎನರ್ಜಿ ಅಲ್ದೆ ಇನ್ನೇನು ಗೈಸ್. ನಾನು ಏನ್ ಹೇಳ್ದೆ ಗೈಸ್, ವಾವ್ ನೋಡಿ, ಫ್ಯಾಮಿಲಿ ಬೇಕು ನಿಮ್ ಜೊತೆ ಅಂತ ನೋಡಿ ಇಲ್ಲಿ. ಐ ವಾಂಟ್ ಟು ಹ್ಯಾವ್ ಎ ಫ್ಯಾಮಿಲಿ ವಿತ್ ಯು. ಕ್ಲೈಮ್ ಮಾಡಿ, ಡಬಲ್ ಟ್ರಿಬಲ್ ಕನ್ಫರ್ಮೇಶನ್ ಕೊಟ್ಟಿದ್ದೀನಿ ನಾನು. ನಿಮ್ ಜೊತೆ ಅವ್ರಿಗೆ ಫ್ಯಾಮಿಲಿ ಬೇಕು. ತುಂಬಾ ಜನ ಕಮಿಟ್ಮೆಂಟ್ಸ್ ಬರುತ್ತೆ ಗೈಸ್, ಮೆಸೇಜ್ ಮಾಡಿ. ಒಳ್ಳೇದಾಗ್ಲಿ, ಓಕೆನಾ? ವಾವ್. ಈಗ ಯೂನಿವರ್ಸ್ ಕಡೆಯಿಂದ ನಿಮ್ಗೇನ್ ಗೈಡೆನ್ಸ್ ಇದೆ ಅಂತ ನೋಡ್ಬಿಡೋಣ, ಓಕೆನಾ? ಯೂನಿವರ್ಸ್, ನನ್ನ ವ್ಯೂವರ್ಸ್ಗೆ ಏನ್ ಗೈಡೆನ್ಸ್ ಇದೆ ಯೂನಿವರ್ಸ್? ಫೈಲ್ 2. ಫೈಲ್ 2 ಅವ್ರಿಗೆ ಯೂನಿವರ್ಸ್ ಕಡೆಯಿಂದ ಏನ್ ಗೈಡೆನ್ಸ್? ಬಿ ಯು. ನೀವಾಗಿರಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ನೀವಾಗೆ ಅಪ್ರೋಚ್ ಮಾಡೋದು, ನೀವ್ ಅವ್ರ ಹಿಂದಿಂದೆ ಹೋಗೋದು ಅದೆಲ್ಲ ಮಾಡ್ಬೇಡಿ. ಈಗ ಹೆಂಗಿದ್ದೀರಾ ಹಂಗಿರಿ, ಅವರೇ ನಿಮ್ ಹತ್ರ ಬರ್ತಾರೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಮತ್ತೆ ನಿಮ್ ಪರ್ಸನ್ ಕಡೆಯಿಂದ ಯಾವ ಸಾಂಗ್ ಅಂತ ನೋಡೋಣ. ಅವ್ರು ನಿಮ್ಗೆ ಯಾವ ಸಾಂಗ್ ಡೆಡಿಕೇಟ್ ಮಾಡ್ಬೋದು ನಿಮ್ ಎದುರಿಗೆ ಸಿಕ್ಕಿದ್ರೆ. ಈಗ ಏನೇನ್ ಅವ್ರದ್ದು ಭಾವನೆಗಳು ಯಾವ ಸಾಂಗ್ ಅಲ್ಲಿ ನಿಮ್ಗೆ ಸಿಗುತ್ತೆ ಅಂತ ನೋಡೋಣ, ಓಕೆನಾ? ಫೈಲ್ 2. ಫೈಲ್ 2. ನೀನೆಂದರೆ ನನಗೆ ಇಷ್ಟ ಕಣೋ, ಓಹೋ ನೀನೆಂದರೆ ನನಗೂ ಅಷ್ಟೇ ಕಣೆ ಅಂತ ಕನ್ಫರ್ಮೇಶನ್ ಹೇಳ್ತಿದ್ದಾರೆ ಗೈಸ್. ನೀವ್ ಅವ್ರನ್ನ ಎಷ್ಟು ಇಷ್ಟಪಡ್ತೀರೋ ಅವರು ನಿಮ್ನ ಅಷ್ಟೇ ಇಷ್ಟಪಡ್ತಾರೆ ನೋಡಿ. ಇದಕ್ಕಿಂತ ಇನ್ನೇನ್ ಕನ್ಫರ್ಮೇಶನ್ ಬೇಕು? ನಿಮ್ನ ಮಿಸ್ ಮಾಡ್ಕೋತಾ ಇದಾರೆ ಅಂತ. ತುಂಬಾ 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 ಮಿಸ್ಸಿಂಗ್ ಎನರ್ಜಿ ಇದೆ ಗೈಸ್. ಕ್ಲೈಮ್ ಮಾಡಿ, ಒಳ್ಳೇದಾಗ್ಲಿ. ಯಾರ್ಯಾರಿಗೆ ಫೈಲ್ ರೆಸೊನೇಟ್ ಆಗಿದೆ ಮತ್ತೆ ನನ್ನ ರೀಡಿಂಗ್ಸ್ ಇಷ್ಟ ಆಯ್ತು, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಗೈಸ್, ಪ್ಲೀಸ್, ಓಕೆನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್. ಕೃಷ್ಣಂ ವಂದೇ ಜಗದ್ಗುರು.